ಮನರಂಜನಾ ಕಾರ್ಯಕ್ರಮ ಶುರುವಾಗಲಿದೆ. ದಯಮಾಡಿ ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ನಿಮಗಾಗಿ ಕಾದಿರಿಸಿರುವ ಆಸನದಲ್ಲಿ ಆಸೀನ ಅಶೋಕ ಉತ್ಸವ ಈ ಬೃಹತ್ ಮೇಳಕ್ಕೆ as we know that the Mercury is very near to the Sun, so that the Sun looks so bigger in the Mercury, whereas as we move forward, so in the Venus little bit small. See, as we go to the last planet, that is in the Neptune, see the size of the planet is not at all visible. Oh. So this is size of the Sun as we move on to the different Earth, the different planets. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಗ್ರಹಕ್ಕೆ ಹೋದಾಗ ಈ ಸೈಜಲ್ಲಿ ಕಾಣಿಸುತ್ತೆ. ಸೊ ನೆಕ್ಸ್ಟು ಭೂಮಿಯಲ್ಲಿ ಈ ಥರ ಕಾಣಿಸುತ್ತೆ. ನಾವು ಹೇಗೆ ಮೂವ್ ಆಗ್ತಾ ಹೋಗ್ತೀವಿ, ದ ಪ್ಲಾನೆಟ್ಸು ಸನ್ನಿಂದ ತುಂಬ ದೂರ ಹೋದಾಗೆ ಸೈಜ್ ಆಫ್ ದ ಸನ್ ಆಲ್ಸೋ ಚಿಕ್ಕದಾಗ್ತಾ ಹೋಗುತ್ತೆ. ನಮ್ಮ DFO RF ಸಾರಿ RF ಅವರು
ಈ ಏರಿಯಾಗೆ ಅವರೇ ಆರ್ ಎಫ್ ಬರ್ತಿದ್ದಾರೆ ಶಿವಕುಮಾರ್ ಮಾಡಿ ಶಿವ ಹೊಸ್ಮನಿ ಈಗ ಸರ್ ಯಾವುದಾದ್ರೂ ವೈಲ್ಡ್ ಅನಿಮಲ್ಸ್ ಆ ಥರ ಇದೆಯಾ ನಮ್ಮ ಭಾಗದಲ್ಲಿ? ಹೊಸ್ಮನಿ ಅಂತೇಳಿ ನಮ್ಮ ಏರಿಯಾ ಇದು ನಾಲ್ಕು ಹಾವುಗಳು ಬಂದಾಗ ನಾವೇನು ಮಾಡಬೇಕು ಸರ್ ಫಸ್ಟು? ಮೇಡಮ್ ಆ್ಯಕ್ಚುಲಿ ಮನೆಗಳಲ್ಲಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕವಾಗಿದೆ. ಕತ್ತಲೆಯಲ್ಲಿ ಬೆಳಕು ತರುವಂತೆ ದೀಪವು ತಿಳುವಳಿಕೆ, ಶ್ರದ್ಧೆ ಮತ್ತು ಶ್ರೇಯಸ್ಸಿನ ಸಂಕೇತವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ದೀಪವು ಜ್ಞಾನ, ಶಾಂತಿ ಮತ್ತು ಆಧ್ಯಾತ್ಮಿಕ आरोग्यं धनसम्पदा शत्रुबुद्धिविनाशाय दीपकल्याणम् आरोग्यं धनसम्पदा दीपज्योतिर्जनार्दन दीपज्योतिर्परब्रह्म दीपज्योतिर्जनार्दन दीपो हरतु मे पापं सन्ध्यादीपनमोऽस्तुते शुभं कुरु त्वं कल्याणम् आरोग्यं धनसम्पदा
सदा शुभं कुरु त्वं कल्याणम् आरोग्यं धनसम्पदा ವಿದ್ಯಾರ್ಥಿಗಳು ವೇದಿಕೆ ಚೆನ್ನಮ್ಮ, ಶ್ರೀ ಕೆ ನಾಗಭೂಷಣ್, ಎಕ್ಸ್ ಕೋಆಪರೇಟರ್ BBMP, ಡಾಕ್ಟರ್ DN ಹರಿದಾಸ್, ಸೆಕ್ರೆಟರಿ ನಾರ್ತ್, ಶ್ರೀ M ಕೃಷ್ಣ M, ಮೆಂಬರ್ ಆಫ್ ಕಸ್ಕಟ್ಪುರ ಗ್ರಾಮ ಪಂಚಾಯತ್, ಶ್ರೀಮತಿ ಅಂಜನಮ್ಮ ಹನುಮಂತರಾಜು, ಮೆಂಬರ್ ಆಫ್ ಕಸ್ಕಟ್ಪುರ ಗ್ರಾಮ ಪಂಚಾಯತ್, ಶ್ರೀಮತಿ ರತ್ನಮ್ಮ ರಾಮಾಂಜನೇಯ ರಾಮಣ್ಣ, member of Kaskatpura Gram Panchayat, and our Devika ma'am, and also that's it. We welcome you all, ma'am and sir. Thank you. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಡಾಕ್ಟರ್ DN ಹರಿದಾಸ್ ಅವರಿಗೂ ಸಹ ನಮಸ್ಕಾರಗಳು. ಮತ್ತು ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿರುವಂಥ KC ಅಶೋಕ್ ಸರ್ಗೂ ಸಹ ನನ್ನ ನಮಸ್ಕಾರಗಳು. ಮತ್ತು ಮಾಜಿ ಕಾರ್ಪೊರೇಟರ್ ಏನಿದ್ದಾರೆ, ನಮ್ಮ ಏರಿಯಾದ ನಾಯಕರು ನಾಗಭೂಷಣ್ ಸರ್ ಇದ್ದಾರೆ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ರತ್ನಮ್ಮ ರಾಮಣ್ಣ ಅವರಿದ್ದಾರೆ, ಮತ್ತು ರಾಮಣ್ಣ ಅವರಿದ್ದಾರೆ, ಹನುಮಂತರಾಜು ಅವರಿದ್ದಾರೆ, ಕೃಷ್ಣ ಅವರಿದ್ದಾರೆ, ಮತ್ತು ಗಿರೀಶ್ ಅವರಿದ್ದಾರೆ, ಹಾಗೆ ಪಕ್ಕದ ವಡೇರಳ್ಳಿ ಪಂಚಾಯಿತಿಯ ಸದಸ್ಯರುಗಳು ಸಹ ಇದ್ದಾರೆ. ಎಲ್ಲರಿಗೂ ಸಹ ನಾನು ನಮಸ್ಕಾರಗಳನ್ನ ಗೌರವಯುತವಾಗಿ ಏನು ವೇದಿಕೆ ಮೇಲಿರುವವರೆಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಮಕ್ಕಳಿಗೂ ಪೋಷಕರಿಗೂ ಎಲ್ಲರಿಗೂ ಸಹ ನಮಸ್ಕಾರಗಳನ್ನ ತಿಳಿಸ್ತೀನಿ. ಮತ್ತು ನಡೆಸಿದ್ರು ನೋಡಿ ಬಹಳ ಖುಷಿ ಆಯಿತು. ಇಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟ ನಮ್ಮ ಸಂಸ್ಥೆಯ ಚೇರ್ಮನ್ಗೆ ಮತ್ತು ಅವರ ಶ್ರೀಮತಿಯವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹೆಚ್ಚು ಇಂಥ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟು ನಮ್ಮ ಭಾಗದ ಜನರಿಗೆ ಅವರು ಸೇವೆ ಮಾಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಇನ್ನೂ ಹೆಚ್ಚಿನ ಒಂದು ಹೆಸರು ಮಾಡಲಿ. ಈ KC ಮಕ್ಕಳೆಲ್ಲರೂ ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಮಕ್ಕಳೆಲ್ಲರೂ ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಆಸೀನ ಅಂತ ತಾಯಿಯಿಂದ ಉದ್ಘಾಟಿಸಿದಂಥ ಇವತ್ತಿನ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡೋದಷ್ಟೇ ಅಲ್ಲ, ಇಡೀ ಈ ಸುತ್ತಮುತ್ತಲಿನ ಜನಗಳಿಗೆ ಇದು ಒಂದು ಜ್ಞಾನದ ಕೇಂದ್ರವಾಗುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಸನ್ಮಾನ್ಯ ಅಶೋಕ್ ಅವರು, ಅಶೋಕ್ ಇಂಟರ್ನ್ಯಾಷನಲ್ನ ಸಂಸ್ಥಾಪಕರು, ಇಡೀ ಕಾರ್ಯಕ್ರಮದ ಐಕಾನ್ ಅಂತ ಹೇಳಿದ್ರೆ ತಪ್ಪಲ್ಲ. ಅವರ ಇಂಥ ಒಂದು ಅರಿವು, ಒನ್ ರೂಪ್ ಇಸ್ ಎ ಪ್ರೂಫ್ ಆಫ್ ಅಶೋಕ ಇಂಟರ್ನ್ಯಾಷನಲ್ ಸ್ಕೂಲ್. ಒಂದು ವೇದಿಕೆ ಕೆಳಗೆ ಏನೆಲ್ಲ ಒಂದು ಪುಷ್ಪಗುಚ್ಛವನ್ನು ಕೊಡ್ತೀವಿ ಬೇರೆಯವರಿಗೆ, ಅಲ್ಲಿ ಒಂದು ಅರಿವು ಮೂಡಿಸಿದ್ರು. 5 ವರ್ಷ ಅದನ್ನು ಪ್ರಿಸರ್ವ್ ಮಾಡ್ಬೋದು. 300 ಅರಿವಿನ ಜ್ಞಾನವನ್ನು ಇಟ್ಟಿದ್ದಾರೆ. ಸುತ್ತಮುತ್ತಲಿನ ಜನ ಇದನ್ನು ಬಳಸ್ಕೊಳ್ಬೇಕು. ಅಶೋಕ್ ಅವರು ಹೇಳ್ತಾ ಇದ್ರು, ಕಾಲದ ಇದರಿಂದ ಮತ್ತು ಸೆಷನ್ ನಡೀತಾ ಇರೋದನ್ನು ಮುಂದಿನ ದಿನಗಳಲ್ಲಿ 3 ದಿವಸ ಇದನ್ನು ರೂಪಿಸ್ತೀವಿ. ಅದ್ಭುತವಾದಂಥ ಪರಿಕಲ್ಪನೆ. ಹಾಗಾದರೆ ಸುತ್ತಮುತ್ತಲ ಜನಗೆ ಜ್ಞಾನದ ಗಂಗೆಯೇ ಇಲ್ಲಿ ಹರಿಯುತ್ತೆ. ಅದು ಈಗಿನ ಮಕ್ಕಳಿಗೆ ಅಲ್ಲ, ಎಲ್ಲರೂ ಮನೆ ಬಿಟ್ಟು ಹೋಗಿ ಅಲ್ಲೆಲ್ಲ ತೋರಿಸಿ ಮಾಡಿ ತಂದೆ ತಾಯಿಗಳಿಗೆ ಇವತ್ತಿನ ವೇಳೆಯಲ್ಲಿ ಭಾಳ ಕಷ್ಟ. ಅಂಥದ್ದಲ್ಲಿ ನಾನು ಅದಕ್ಕೆ ಹೇಳಿದ್ನಲ್ಲ, ಅಶೋಕ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಇಸ್ ಎ ಪ್ರೂಫ್ ಫಾರ್ ಯುವರ್ ಲೈಫ್. ಇಲ್ಲಿ ಎಲ್ಲ ಥರವಾದ ವಿಚಾರಧಾರೆಗಳನ್ನು ನಿಮಗೆ ಕೊಡ್ತಾರೆ. ಅರ್ಥ ಆಯ್ತಲ್ಲ, ಆಟ ಪಾಠಗಳಿಂದ ಹಿಡಿದು ಅಲ್ಲ ಎಲ್ಲಿಯವರೆಗೆ ಇತ್ತೀಚಿನ ದಿನಗಳೆಲ್ಲ ಬದಲಾವಣೆಯಾದ ವಿಜ್ಞಾನದ ಆವಿಷ್ಕಾರಗಳಿಂದ ತಾಂತ್ರಿಕ ವಿಚಾರಗಳನ್ನು ಎಲ್ಲವನ್ನ ಒಂದು ವೇದಿಕೆಯಲ್ಲಿ ಕೊಡುವಂಥ ಮಹತ್ ಪರಿಕಲ್ಪನೆ ಇದೆಯಲ್ಲ, ಅದ್ಭುತ. ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ನಾವು ಇವರಿಗೆ. ಒಂದು ಅರಿವು, ಇನ್ನೊಂದು ಪ್ರಚಾರ, ಇನ್ನೊಂದು ಪ್ರದರ್ಶನ, ಇನ್ನೊಂದು ಜ್ಞಾನದ ಗಂಗೆ ಹರಿದು ಸಾಮಾನ್ಯ ಮನುಷ್ಯನಿಂದ ಹಿಡಿದು ಶ್ರೀಮಂತರವರೆಗೂ ಬಂದು ನೋಡುವಂಥ ಒಂದು ಏಕೈಕ ಸ್ಥಳ ಅಂದರೆ ಈ ಒಂದು ಸ್ಥಳ. ಇದು ನಾವು ನಿಂತಿರೋದು ಕ್ರಿಕೆಟ್ ಸ್ಟೇಡಿಯಂ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಇದರ ಮೇಂಟೆನೆನ್ಸ್ ಬಗ್ಗೆ ಕೇಳಿದಾಗ ರೋಮಾಂಚನ ಆಗುತ್ತೆ. ಕೋಟಿ ಲಕ್ಷ ಖರ್ಚಾಗ್ತಾ ಇದೆ ಇದಕ್ಕೆ ಅಂತ. ಇದಕ್ಕೆ ಬೇಕಾದಂಥ ಮಣ್ಣು ಹೊಸಕೋಟೆಯಿಂದನೇ ತರ್ತೀವಿ ಅಂತ ಅವ್ರು ಹೇಳಿದ್ರು. ಎಲ್ಲ ವಿಚಾರ ನಮಗೇನು ಗೊತ್ತಿಲ್ಲ, ನಿಜವಾಗಿ ಒಪ್ಕೋಬೇಕು. ಒಳ್ಳೆ ವಿಚಾರಗಳಿವೆ, ಒಳ್ಳೆ ಚಿಂತನೆಗಳಿವೆ.
ಇವರಿಗೆ ಯೋಗಗಳನ್ನು ನೋಡಿದಾಗ ಅಶೋಕ್ ಅವರ ಪರಿಕಲ್ಪನೆ ರಾಜ್ಯ ಮತ್ತು ರಾಷ್ಟ್ರದ ಅತ್ಯುತ್ತಮವಾದ ವಿಚಾರಧಾರೆಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಬಹಳ ಮುಂದುವರಿತಾ ಇದ್ದಾರೆ. ಈ ಜನ ಅವರ ಜ್ಞಾನವನ್ನು ಬಳಸ್ಕೊಳ್ಬೇಕು. ಇಂಥ ಒಂದು ಇನ್ಸ್ಟಿಟ್ಯೂಷನ್ ಜೊತೆ ಸಂಪರ್ಕ ಇಟ್ಕೊಳ್ಬೇಕು. ಯಾವುದೇ ಥರವಾದಂಥ ಕೀಳು ಮನಸ್ಸಿಲ್ಲದೆ ವಿಶಾಲವಾದ ದೃಷ್ಟಿಯಿಂದ ಜ್ಞಾನದ ಗಂಗೆಯ ಈ ಕ್ಷೇತ್ರವನ್ನು ಜ್ಞಾನಕಾಶಿಯಾಗಿ ಮಾಡುವ ಅವರ ಕಾರ್ಯಕ್ರಮಕ್ಕೆ ನಾವೆಲ್ಲರ ಇಂಬು ಕೊಡೋಣ, ನಾವೆಲ್ಲರ ಕೈ ಜೋಡಿಸೋಣ. ಹೆಚ್ಚು ಮಾತನಾಡೋಕ್ಕಾಗಲ್ಲ, ಮಾತಾಡೋಂಗೂ ಇಲ್ಲ, ಯಾಕೆಂದರೆ ಉರಿ ಬಿಸಿಲು ನಮ್ಮನ್ನು ಬೇಗ ಭಾಷಣವನ್ನು ಮುಗಿಸಿ ಅಂತ ಹೇಳ್ತಾ ಇದೆ ಪ್ರಕೃತಿ. ಮನುಷ್ಯನ ಅಂಗಾಂಗಗಳು ಹೃದಯ ಇರ್ಬೋದು, ಕಾಲು ಇರ್ಬೋದು, ಪ್ರತಿಯೊಂದೂ ಅನಾಟಮಿ ಎಲ್ಲ ತೋರಿಸಿದ್ದಾರೆ, ಒಂದಂತ ಅಲ್ಲ. ಬರೀ ಚಿಕ್ಕ ಪ್ರದರ್ಶನ ಆದರೂ ಕೂಡ ಅತ್ಯುತ್ತಮವಾದ ಮೌಲ್ಯಾಧಾರಿತವಾದಂಥ ಜಾಗ ಇದಾಗಿದೆ. ಸಂಜೆ 5 ಗಂಟೆವರೆಗೂ ಇರುತ್ತೆ. ಬಿಸಿಲು ಸ್ವಲ್ಪ ತಂಪಾದ ನಂತರ ನೀವೆಲ್ಲರೂ ನೋಡ್ಬೋದು. ಇದ್ದು ನೋಡಿ ಎಂಜಾಯ್ ಮಾಡಿ ಜ್ಞಾನವನ್ನು ಮನೆಗೆ ತೆಗೆದುಕೊಳ್ಳಿ ಅಂತ ಹೇಳ್ತಾ ಶ್ರೀ ಅಶೋಕ್ ಪ್ರವರಿಗೆ ತಮ್ಮೆಲ್ಲರಿಗೂ ನಾನು ವಂದಿಸಿ, ಇಂಥ ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ನಾವು ನೀವು ಭಾಗಿಯಾಗೋಣ. ಇಂಥ ಒಂದು ಕಾರ್ಯಕ್ರಮಕ್ಕೆ ಭಗವಂತ ಅವರಿಗೆ ಹೆಚ್ಚು ಶಕ್ತಿ ಕೊಡಲಿ, ಅವರ ತಾಯಿಯ ಆಶೀರ್ವಾದ ದ್ವಿಗುಣಗೊಳ್ಳಲಿ, ನಾಡಿಗೆ ನುಡಿಗೆ ಒಳ್ಳೆಯ ಕೆಲಸ ಆಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇಂತಹ ಒಂದು ಫಂಕ್ಷನ್ನು ಪ್ರತಿ ವರ್ಷವೂ ಕೂಡ ಅಶೋಕ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನಡ್ಕೊಂಡು ಹೋಗ್ತಾ ಈ ಗ್ರೂಪ್ ಕಂಪನಿಗಳನ್ನ ನಡ್ಕೊಂಡು ಹೋಗ್ತಾನೆ ಇರ್ತದೆ. ಅದರಲ್ಲಿ ಇವತ್ತು ವಿಶೇಷವಾಗಿ ಅಶೋಕ್ ಉತ್ಸವ ಅಂತ ಮಾಡ್ತಾ ಇರೋದು ಇನ್ನೂ ಖುಷಿ ತರುವಂಥ ವಿಚಾರ. ಇದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ, ಅಂದರೆ 12 ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡ್ಕೊಂಡು ಬರ್ತಾ ಇರ್ತದೆ. ನಾವೇನೋ ಇವತ್ತು ಮೋಡ ಇರುತ್ತೆ ಅಂದ್ಕೊಂಡ್ವಿ, ಸೊ ಬಿಸಿಲಿನ ಒಂದು ದಯೆಯಿಂದ ಬಿಸಿಲು ಜಾಸ್ತಿ ಆಗಿದೆ. ಅದರಿಂದ ನಾವು ವೇದಿಕೆ ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಇವತ್ತು ನೋಡ್ತಾ ಇರ್ಬೋದು ನೀವು, ಇವತ್ತೆಲ್ಲ ಸ್ಟಾಲ್ಗಳು ಪ್ರತಿಯೊಂದೂ ಕೂಡ ಉನ್ನತ ಶಿಕ್ಷಣದ ಒಂದು ಇಲಾಖೆ ವತಿಯಿಂದ ಬಂದಿದೆ. ಅದರಲ್ಲಿ ಸಾರಿಗೆ ಇಲಾಖೆ ಕೂಡ ಬಂದಿದೆ, ಅದರಲ್ಲಿ ಮುಜರಿ ಇಲಾಖೆ ಕೂಡ ಇದೆ. ತದನಂತರ ತೋಟಗಾರಿಕೆ ಇಲಾಖೆ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸ್ತಾ ಐತೆ. ಒಳ್ಳೊಳ್ಳೆ ಹಣ್ಣುಗಳನ್ನ ಬೆಳೆತಿರುವಂಥದ್ದನ್ನು ನಾವು ಆ ತೋಟಗಾರಿಕೆ ಇಲಾಖೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ನಾವು ಕೂಡ ಅಂಥದ್ದನ್ನು ನಮ್ಮ ತೋಟದಲ್ಲಿ ಬೆಳೆಸಬೇಕು ಅನ್ನುವಂತಹ ಒಂದು ವಾತಾವರಣ ಕೂಡ ಸೃಷ್ಟಿ ಆಗ್ತಾ ಇದೆ. ಅಂತಹ ಒಂದು ತೋಟಗಾರಿಕೆ ಇಲಾಖೆ, ತದನಂತರ ಪ್ರಾಣಿ ಮತ್ತು ಈ ಸಂಪತ್ತು ಇಲಾಖೆ, ಪ್ರಾಣಿ ಇದೆಲ್ಲ ಈ ಕೀಟಗಳು ಅಂತಂದರೆ ಏನಂತಂದರೆ ಈ ನಮ್ಮ ಜೀರ್ಜಿಂಬೆ ಇರ್ಬೋದು, ಚಿಟ್ಟೆಗಳಿರ್ಬೋದು, ಆ ಥರ ಸಸ್ತನಿಗಳನ್ನೆಲ್ಲ ಅಲ್ಲಿ ಪ್ರದರ್ಶನ ಮಾಡಿಟ್ಟಿದ್ದಾರೆ. ತುಂಬ ಖುಷಿ ತರುವಂಥ ವಿಚಾರ. ತದನಂತರ ಅರಣ್ಯ ಮತ್ತು ಪರಿಸರ ಇಲಾಖೆಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಒಂದು ಸ್ಟಾಲನ್ನು ಮಾಡಿದ್ದಾರೆ. ಅದರಲ್ಲೂ ಇನ್ನೊಂದೇನಪ್ಪ ಅಂದರೆ ರೇಷ್ಮೆ ಇಲಾಖೆ ಅಂತ ತುಂಬ ಚೆನ್ನಾಗಿದೆ. ಅದ್ಭುತವಾದಂತಹ ರೇಷ್ಮೆ ಇಲಾಖೆನ ನಾವು ನೋಡಿದ್ವಿ. ಒಂದು ಫ್ಲವರ್ ಇರ್ಬೋದು, ಒಂದು ಹೂವಿನ ಗುಚ್ಛ ಇರ್ಬೋದು, ಪ್ರತಿಯೊಂದೂ ಕೂಡ ನಾವು ಏನು ಹೂವಿನ ಗುಚ್ಛ, ನಾವು ಹೂವಿನ ಮಾಮೂಲಿ ಹೂವನ್ನು ತೊಗೊಂಬರೋಷ್ಟೇ ಪ್ರೈಸಲ್ಲಿ, ಅಂದರೆ ಬೆಲೆಯಲ್ಲಿ ನಮಗೆ ರೇಷ್ಮೆ ಇಲಾಖೆಯಿಂದ ಸಪ್ಲೈ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಆ ರೀತಿಯಾದಂತಹ ಒಂದು ರೇಷ್ಮೆನ ನಾವು ಪರ್ಚೇಸ್ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಹಾಗೆಯೇ MS ರಾಮಯ್ಯ ಮೆಡಿಕಲ್ ಕಾಲೇಜ್ ವತಿಯಿಂದ ನಮ್ಮ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ದಿವಸ ಒಂದು ಉಚಿತ ಒಂದು ಹೆರಿಗೆಯ ಒಂದು ಇದನ್ನು ಕೂಡ ಇವತ್ತು ಇದು ಮಾಡಿದ್ದಾರೆ. ಅದನ್ನೆಲ್ಲ ಕೂಡ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಇದನ್ನು ಬೆಳೆಸ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾರಿಗಾದ್ರು ಏನಾದರೂ ಅಂದರೆ ಮಿಸ್ಟರ್ ಅಶೋಕ್ ಅವರು ಇಲ್ಲೇ ಇರ್ತಾರೆ, ಅವರು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಒಂದು ಪಾಸ್ ಕೂಡ ವಿಸ್ತರಣೆ ಮಾಡ್ತಾರೆ. ಆ ವಿತರಣೆ ನೀವು ಆ ಪಾಸನ್ನು ತೊಗೊಂಡೋದ್ರೆ ನಿಮಗೆ ಉಚಿತವಾದಂಥ ಹೆರಿಗೆಯನ್ನು ಮಾಡಿಸುವಂಥ ಕೆಲಸ ನಮ್ಮ MS ರಾಮಯ್ಯ ಅಂತಹ ದೊಡ್ಡ ಹಾಸ್ಪಿಟಲ್ ಕೂಡ ಮಾಡ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಹಾಗೆಯೇ ಅಲ್ಲಿ ನೋಡಿದ್ರೆ ಇನ್ನೊಂದು ನೋಡ್ಬೋದಾಗಿತ್ತು ನೀವೆಲ್ಲ, ಇನ್ನೊಂದು ಸರಿ ಹೋಗಿ ನೋಡಿ. ಸಪ್ತಗಿರಿ ಕಾಲೇಜ್ನವರು ನಮ್ಮ ಮನುಷ್ಯನ ಅಂಗಾಂಗಗಳು ಎಷ್ಟು ಥರ ಇದೆ, ಕಿಡ್ನಿಯಿಂದ ಹಿಡ್ಕೊಂಡು, ಲಿವರಿಂದ ಹಿಡ್ಕೊಂಡು, ಹೃದಯದಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ನಿಜವಾದದ್ದು ಕೈ ಕಾಲು ಪ್ರತಿಯೊಂದು ಕೂಡ ಅದರಲ್ಲಿ ಇಟ್ಟಿದ್ದಾರೆ. ನೀವೆಲ್ಲರೂ ಹೋಗಿ ನೋಡ್ಕೊಂಬನ್ನಿ. ನನಗೆ ಆಶ್ಚರ್ಯ ಆಯಿತು. ನಾನು ಕೇಳಿದೆ ಆ ಡಾಕ್ಟರ್ ಇದು ಏನಿದು ಪ್ರಾಡಕ್ಟು ಅಂತ. ಇಲ್ಲ ಸರ್ ಇದು ರಿಯಲ್ದು ಅಂತ. ನಾನು ಮುಟ್ಟಿ ಕೂಡ ನೋಡಿದೆ. ಹೃದಯ ಇರ್ಬೋದು, ಕಿಡ್ನಿ ಇರ್ಬೋದು, ಅಷ್ಟು ನಮಗೆ. ಯಾಕೆ ಅಂತಂದ್ರೆ ನಾವು ಯಾರೂ ನೋಡಿಲ್ಲ. ನಮ್ಮ ಮನುಷ್ಯನ ಒಂದು ದೇಹದಲ್ಲಿ ಏನೇನು ಭಾಗಗಳಿರ್ತವೆ ಪ್ರತಿಯೊಂದನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ನೋಡುವಂತಹ ಒಂದು ಇದು ಅಂತ ಕೂಡ ಹೇಳ್ತಾ, ಹಾಗೆಯೇ GKVK ಇದೆ, ನೆಹರು ತಾರಾಲಯದಿದೆ, ಪ್ರತಿಯೊಂದನ್ನು ಕೂಡ ಆ ಸ್ಟಾಲ್ಗಳಲ್ಲಿ ಇಟ್ಟಿದ್ದಾರೆ. ನಾವೆಲ್ಲರೂ ಮಕ್ಕಳೆಲ್ಲರೂ ಕೂಡ, ಮಕ್ಕಳು ಒಬ್ಬರೇ ಅಂತಲ್ಲ, ಎಲ್ಲರೂ ಕೂಡ ವೇದಿಕೆ ಮೇಲೆ ಇರುವಂಥವ್ರು ಇರ್ಬೋದು, ಮತ್ತೊಬ್ಬರು ಇದ್ದಂಥ ಎಲ್ಲ ಗಣ್ಯರು ಕೂಡ ಅದನ್ನು ನಾವು ನೋಡುವಂತಹ ಒಂದು ಸೌಭಾಗ್ಯವನ್ನು ನಮ್ಮ ಅಶೋಕ್ ಇಂಟರ್ನ್ಯಾಷನಲ್ ಸ್ಕೂಲಿನ ವತಿಯಿಂದ ಮಾಡಿದ್ದಾರೆ. ನಾವು ಅಶೋಕ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಯಾಕೆಂತಂದರೆ ಅವರ ಗ್ರೂಪ್ಗಳ ಕಂಪನಿಗಳು ಬೇಕಾದಷ್ಟಿದೆ. ಅದರಲ್ಲಿ ಇದು ಕೂಡ ಒಂದು. ಕಮ್ಮಗೊಂಡಳ್ಳಿಲಿ ಸ್ಕೂಲ್ ಇದೆ, ಇಲ್ಲೂ ಸ್ಕೂಲ್ ಇದೆ. ತದನಂತರ ಕಮ್ಮಗೊಂಡಳ್ಳಿಲಿ ಕಾಲೇಜ್ ಇದೆ, ಇದ್ರದ್ದು ಕಾಲೇಜ್ ಇದೆ. ಪ್ರತಿಯೊಂದು ಕೂಡ ನಮ್ಮ ಅಶೋಕ್ ಗ್ರೂಪ್ ಕಂಪನಿಯಲ್ಲಿ ಗ್ರೂಪಲ್ಲಿ ಇದೆ. ನಾವೆಲ್ಲರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ, ಯಾಕೆ ಅಂತಂದರೆ
ನಮ್ಮ ಅಶೋಕ್ ಅವ್ರು ಏನು ಇವತ್ತೇನು ಬರೀ ಇದರಲ್ಲಿ ಮಾತ್ರ ಅಲ್ಲ, ಬರೀ ಇನ್ಸ್ಟಿಟ್ಯೂಷನ್ಸ್ ಅಂತ ಅಲ್ಲ, ರಾಜಕೀಯದಲ್ಲೂ ಇಷ್ಟೊತ್ತಿಗೆ ಅವರು MLA ಕೂಡ ಆಗಬೇಕಾಯಿತು. ದೈವವಶಾತ್ ಮುಂದಿನ ದಿನಗಳಲ್ಲಿ ಆ ಒಂದು ಸ್ಥಾನ ಕೂಡ ಸಿಗುತ್ತೆ ಅನ್ನುವಂಥ ಮಾತುಗಳನ್ನ ಈ ಸಮಯದಲ್ಲಿ ಹೇಳ್ತಾ ಅದ್ರ ಜೊತೆಯಲ್ಲಿ ನಮ್ಮ ಸಿಸ್ಟರ್ ದೇವಿಕಾ ಅಶೋಕ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ, ಚೆನ್ನಮ್ಮ ತಾಯಿಯವರು ಕೂಡ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಉತ್ತೇಜಿಸಿದ್ದಾರೆ, ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೆ ನಮ್ಮ ಈ ಬೃಹತ್ ಅಶೋಕ ಉತ್ಸವಕ್ಕೆ ಇದೀಗ ಶ್ರೀಯುತ ಗಂಗಾಧರ್ ರವರು ಹಾಗೂ ಶ್ರೀಯುತ ಲಕ್ಷ್ಮೀಶ್ ರವರು ನಮ್ಮ ಜೊತೆ ಸೇರಿದ್ದಾರೆ. ಅವರಿಗೆ ನಮ್ಮ KBC ಟ್ರಸ್ಟ್ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. SRS ರಾಜೇಂದ್ರ ಸರ್ ಅವರು, ಗಂಗಾಧರ್ ಸರ್ ಅಲ್ಲ, SRS ರಾಜೇಂದ್ರ ಸರ್ ಅವರು, ಇವರು MNTIನ ಟ್ರೆಷರರ್. ಅದೇ ರೀತಿ ಅವ್ರದ್ದು ಕಲ್ಯಾಣ ಮಂದಿರ ಇದೆ, ಬಿಸ್ನೆಸ್ ಇದೆ. ಸೊ ಗಂಗಾಧರಪ್ಪನವರ ಪುತ್ರರವರು ಅವರು ಈ ವೇದಿಕೆಗೆ ಆಗಮಿಸಿದ್ದಾರೆ. ಅದೇ ರೀತಿ ಲಕ್ಷ್ಮೀಶ್ ಅವರು MNTI ಸ್ವಾಗತವನ್ನು ಬಯಸ್ತಾ ಇದ್ದೀನಿ. To share your insight with us. ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಈ ದಿನದ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಪೋಷಕರೇ, ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳೇ, ಈ ದಿನ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅದ್ಭುತವಾದ ಸ್ಥಳದಲ್ಲಿ ಈ ಅಚ್ಚುಕಟ್ಟಾಗಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ, ಈ ದಿನದ ಈ ವಿಶೇಷವಾದ ಕಾರ್ಯಕ್ರಮ ಅತ್ಯಗತ್ಯವಾದ ಕಾರ್ಯಕ್ರಮ. ಏಕೆಂದರೆ ಕಲೆ ಸಂಸ್ಕೃತಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅದು ವಿದ್ಯಾರ್ಥಿಗಳಿಗೆ ವಿದ್ಯೆ ಎಷ್ಟು ಮುಖ್ಯನೋ, ಕಲೆ ಸಂಸ್ಕೃತಿ ಮತ್ತಿತರ ಕಾರ್ಯಕ್ರಮಗಳು ಮತ್ತಿತರ ಚಟುವಟಿಕೆಗಳು ಕೂಡ ಅಷ್ಟೇ ಅತ್ಯಗತ್ಯವಾಗಿದೆ. ನಮ್ಮ ಈ ಮಹಾನ್ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ KC ಅಶೋಕ್ರವರು ಒಂದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಈ ಭಾಗದ ಜನರಿಗೆ ಇಂಥ ಒಳ್ಳೆಯ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಾಗಿ ಸೇರ್ಪಡೆಯಾಗಿ ಅವರ ಜೀವನ ರೂಪಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರು ಸೇವೆ ಸಲ್ಲಿಸ್ತಿರೋದಕ್ಕೆ ನಾನು ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಬೆಂಗಳೂರು ನಗರದ ಹೊರಭಾಗದಲ್ಲಿ ಅಂದರೆ ಔಟ್ಸ್ಕರ್ಟ್ಸ್ನಲ್ಲಿ ಇಂಥ ಒಳ್ಳೆ ಶಿಕ್ಷಣ ಸಂಸ್ಥೆ ಇಷ್ಟು ವಿಶಾಲವಾದ ಪ್ರದೇಶದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ನಡೆಸ್ತಾ ಇರೋದು, ಅವರು ಈ ನಾಡಿಗೆ, ಈ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಸಲ್ಲಿಸ್ತಿರೋ ಒಂದು ಅತ್ಯದ್ಭುತ ಸೇವೆ ಅಂತ ನಾನು ಹೇಳಲು ಇಚ್ಛೆಪಡಿಸ್ತೇನೆ. ಅದೇ ರೀತಿ ಈ ದಿನದ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದ ಸನ್ಮಾನ್ಯ ಶ್ರೀ ಹರಿದಾಸ್ರವರು ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರು ನನಗೆ ಪರಿಚಯ ಆಗಲು ಮತ್ತು ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೂ ಸಹ ವಂದಿಸುತ್ತೇನೆ. ಮುಂದೆ ಈ ಸಂಸ್ಥೆ ಈ ಭಾಗದ ಜನರಿಗೆ, ಬೆಂಗಳೂರು ನಗರದ ಜನರಿಗೆ ಉತ್ತಮ ಸೇವೆ ಸಲ್ಲಿಸಲು ಹಾಗೂ ಈ ದೇಶಕ್ಕೆ ಉತ್ತಮ ನಾಗರಿಕರನ್ನು ಕೊಡುಗೆಯಾಗಿ ಕೊಡಲು ಈ ಸಂಸ್ಥೆಗೆ ದೇವರು ಎಲ್ಲ ರೀತಿಯಲ್ಲೂ ಆಶೀರ್ವಾದ ಮಾಡಲಿ ಅಂತ ಕೋರುತ್ತಾ, ಈ ಸಂಸ್ಥೆ ಇನ್ನೂ ಬಲಶಾಲಿಯಾಗಿ ಬೆಳೀಲಿ, ಅದ್ಭುತವಾಗಿ ಬೆಳೀಲಿ ಅಂತ ಹಾರೈಸುತ್ತಾ, ಈ ದಿನದ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನಮಸ್ತೆ. ವೆಂಕಟೇಶ್ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಇಂದಿನ ಈ ಒಂದು
ಅದ್ಧೂರಿಯ ಕಾರ್ಯಕ್ರಮದ ರೂವಾರಿಯಾದ ಶ್ರೀ ಅಶೋಕ್ರವರೇ, ಅವರ ಮಾತೃಶ್ರೀ ಅವರ ಚೆನ್ನಮ್ಮನವರೇ, ಡಾಕ್ಟರ್ ಹರಿದಾಸ್ರವರೇ, ನಾಗಭೂಷಣ್ರವರೇ ಹಾಗೂ ಬಹಳಷ್ಟು ಹಿರಿಯರು ಇದ್ದಾರೆ. ಎಲ್ಲರೂ ಹೆಸರು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಸನ್ಮಾನಿತ ಅಧಿಕಾರಿಗಳೇ ಆಗಿರ್ಬೋದು ಮತ್ತು ಎಲ್ಲ ಹಿರಿಯರಾಗಿರ್ಬೋದು, ಎಲ್ಲರಿಗೂ ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಎಲ್ಲ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಕೆಲವಾರು ಕಾಲೇಜುಗಳಿಂದ ಬಂದಿರುವ ಎಲ್ಲ ಪ್ರಾಂಶುಪಾಲರೇ ಮತ್ತು ಅಧ್ಯಾಪಕ ವರ್ಗದವರೇ, ಅಶೋಕ್ರವರ ಕಾರ್ಯಕ್ರಮ ಯಾವಾಗಲೂ ಸಾಮಾನ್ಯವಾಗಿರುವುದಿಲ್ಲ. ಬಹಳಷ್ಟು ವಿಶೇಷವಾದ ಕಾರ್ಯಕ್ರಮ ಅವರು ಮಾಡ್ತಾರೆ. ಅವರು ಯಾವುದೇ ರಂಗದಲ್ಲಿರ್ಬೋದು, ಚಲನಚಿತ್ರದಲ್ಲಿರ್ಬೋದು, ಮತ್ತು ಹಣಕಾಸಿನ ವಿಚಾರ ಇರ್ಬೋದು, ವಿದ್ಯಾಭಿವೃದ್ಧಿ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ, ರಾಜಕೀಯದಲ್ಲಿ ಎಲ್ಲದರಲ್ಲೂ ಅವರ ಪಾತ್ರ ಬಹಳ ಹಿರಿಯದು. ಯಾವುದರಲ್ಲೂ ಅವರು ಕಡಿಮೆ ಇಲ್ಲ. ಹಿಂದೆ ನಾವು ಚರಿತ್ರೆಯಲ್ಲಿ ಓದಿದ್ದೀವಿ ಅಶೋಕ ಚಕ್ರವರ್ತಿ ಅಂತ. ಅದೇ ಆ ಹೆಸರಿರುವ ಅಶೋಕ್ರವರು ಇಡೀ ನಮ್ಮ ಈ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಅವರ ಒಂದು ಹೆಸರು ಮಾಡಿರುವಂಥ ಒಂದು ಹಿರಿಮೆ ಅವರು ಗಳಿಸಿದ್ದಾರೆ. ಹಲವಾರು ಇದು ಇರ್ಬೋದು, ಮತ್ತು ಅಲ್ಲಿ ನಮ್ಮ ಕಮ್ಮಗೊಂಡಳ್ಳಿಯಲ್ಲಿರೋ MNT ಅಶೋಕ ಪಾಲಿಟೆಕ್ನಿಕ್ ಇರ್ಬೋದು, ಮತ್ತು ಎಲ್ಲ ಕಡೆ ಅವರ ಒಂದು ವಿದ್ಯಾಭ್ಯಾಸದ ಸಂಸ್ಥೆಗಳು ಬಹಳ ಅದ್ಧೂರಿಯಾಗಿ ನಡೀತವೆ. ಯಾವುದು ಕೀಳ್ಮಟ್ಟದಲ್ಲಿಲ್ಲ. ಏನಾದರೂ ಒಂದು ವಿಶೇಷತೆ ಇದ್ದೇ ಇರುತ್ತೆ. ಅವರ ಕಾರ್ಯಕ್ರಮ ಪ್ರತಿಯೊಂದರಲ್ಲೂ ಒಂದು ವಿಶೇಷ ಇದ್ದೇ ಇರುತ್ತೆ. ಇಂತಹ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲ ರಂಗದವ್ರನ್ನ ಮತ್ತು ಎಲ್ಲ ಅಧಿಕಾರಿಗಳನ್ನ ಕರೆದು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷ. ಈ ಒಂದು ಕಾರ್ಯಕ್ರಮ ಅವರು ಹೀಗೆ ಪ್ರತಿ ವರ್ಷ ನಡೀತಾ ಇದೆ, ಹೀಗೆ ನಡೀತಾ ಇರಲಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಇತಿಹಾಸದಲ್ಲಿ ಬರುವ ಅಶೋಕ ಚಕ್ರವರ್ತಿಗೆ ಇನ್ನೊಂದು ಇತಿಹಾಸ ಸೃಷ್ಟಿಸುವ ಶ್ರೀಯುತ KC ಅಶೋಕ್ ರವರನ್ನು ಹೋಲಿಸಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆ ಶ್ರೀಮತಿ ಬಿಂದು ವಿನೋದ್ ರವರು ಮಕ್ಕಳಿಗೆ ಹಿತವಚನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. Respected members of the, we welcome. Thanks for an opportunity. We are here to witness a lovely event, and it's all the big words which everyone spoke here. And lovely children, enjoy, have fun, have a great day. Thank you. Thank you, madam. Now I request KC Ashok sir to communicate few words. ಈ ಬೇಸ್ ಕೊಡಿ, ಬೇಸ್ ಅದೆಲ್ಲ ಕೊಡಿ. बोलो भारत माता की, बोलो भारत माता की, बोलो भारत माता की. वंदे वंदे वंदे. ಏನೇ ಬರಲಿ ಒಗ್ಗಟ್ಟಿರಲಿ. ವೇದಿಕೆ ಮೇಲೆ ಆಸನಂತೆ ಎಲ್ಲ ಗಣ್ಯ ವ್ಯಕ್ತಿಗಳೇ, ಸ್ವಾಗತ ಭಾಷಣದ ಎಲ್ಲರ ಹೆಸರು ಹೇಳ್ಬಿಟ್ಟಿದೆ, ಪರಿಚಯ ಮಾಡಿದೆ. ಬಿಸಿಲಿದೆ, ಉರಿ, ವಯಸ್ಸಾಗಿದೆ ಎಲ್ಲರ ಪಾಪ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇಲ್ಲಿ ಹಾಸನಗೆ ಎಲ್ಲರ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಎಂಟೈರ್ ಕಸ್ಕಟ್ಪುರ ಗ್ರಾಮ ಪಂಚಾಯತಿ ಪರವಾಗಿ, ಗುಣಿಯಗರ ಗ್ರಾಮದ ಪರವಾಗಿ, ಹಾಸನತಕ್ಕಂಥ ಎಲ್ಲ ಹಿರಿಯರೇ, ಬೇರೆ ಬೇರೆ ಶಾಲೆಗಳಿಂದ ಬಂದಂಥ ಎಲ್ಲ ಪ್ರಾಂಶುಪಾಲರೇ, ಶಿಕ್ಷಕರೇ, ವಿದ್ಯಾರ್ಥಿನಿಯರೇ, ನನ್ನ ನೆಚ್ಚಿನ ನನ್ನ ಸಂಸ್ಥೆ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ, ಅಧ್ಯಾಪಕಂದರೆ ಮತ್ತು ಎಲ್ಲ ನನ್ನ ಟೀಚಿಂಗ್ ಸ್ಟಾಫ್ನ ಎಲ್ಲ ಶಿಕ್ಷಕರು ವೃಂದದವರೇ, ನಾನ್ ಟೀಚಿಂಗ್ ಸ್ಟಾಫ್ನ ಶಿಕ್ಷಕರು ವೃಂದದವರೇ, ಮತ್ತು ಹಲವಾರು ಇಲಾಖೆಗಳಿಂದ ಬಂದಿದ್ದಾರೆ. ಫಾರೆಸ್ಟ್ ಇಲಾಖೆ ಇರ್ಬೋದು, ಪಶುಸಂಗೋಪನಾ ಇಲಾಖೆಯಿಂದ ಇರೋದು, ಸಪ್ತಗಿರಿ ಕಾಲೇಜು, MS ರಾಮಯ್ಯ ಮೆಡಿಕಲ್ ಕಾಲೇಜು, ಬ್ರಹ್ಮಕುಮಾರಿ ಪ್ರಥಮದವರು, ಇಸ್ಕಾನ್ನವರು, ಮತ್ತು ಪಶುಸಂಗೋಪನೆ ಇಲಾಖೆಯವರು, ಅರಣ್ಯ ಇಲಾಖೆಯಿಂದ ಮತ್ತು ಎಲ್ಲ ಸಂಸ್ಥೆಗಳಿಂದ ಬಂದಂಥ ಎಲ್ಲ ಇಲಾಖೆಯ
ಎಲ್ಲ ಇಲಾಖೆಯವರು ಬಂದಿದ್ದಾರೆ. ಸುಮಾರು 18 ಇಲಾಖೆಗಳಿಂದ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಇಲಾಖೆಗಳಿಂದ ಬಂದಿದ್ದಾರೆ. ಆ ಎಲ್ಲ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಎಲ್ಲ ಮುಖ್ಯಸ್ಥರೇ. ಈ ಕಾರ್ಯಕ್ರಮ ಮುಗಿತಾ ಇದ್ದಂಗೆ ದಯವಿಟ್ಟು ಎಲ್ಲಲ್ಲಿ ಯಾರ್ಯಾರು ಇಲಾಖೆಯಿಂದ ಬಂದಿರೋ ಅವರೆಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ನ ತಾವು ತೊಗೊಂಡೋಗ್ಬೇಕು ಇಲ್ಲಿಂದ. ಮುಖ್ಯವಾಗಿ ಯಾರ್ಯಾರು ಬಂದಿದ್ದಾರೆ ಮುಖ್ಯಸ್ಥರುಗಳು ಎಲ್ಲರೂ ಬಂದು ವೇದಿಕೆ ಮೇಲೆ ಆಸನರಾಗಬೇಕು. ಅವ್ರಿಗೆಲ್ಲ ಸರ್ಟಿಫಿಕೇಟನ್ನು ಡಿಸ್ಟ್ರಿಬ್ಯೂಷನ್ಸ್ ಇದೆ. ಈಗಾಗಲೇ ಇವತ್ತು ಒಂದು ನಮ್ಮ ಸಂಸ್ಥೆಯ ದಿನದಲ್ಲಿ ಒಂದು ಮೈಲುಗಲ್ಲಿನ ದಿನ. ಈ ಮೈಲುಗಲ್ಲು ಯಾಕೆ ಮೈಲುಗಲ್ಲು ಅಂತಾರೆ ಅಥವಾ ಶಾಸನ ವೀರಗಲ್ಲು ಅಂತಾರೆ ಅಂದರೆ, ಮಹಾರಾಜರು ಯುದ್ಧ ಮಾಡೋ ಒಂದು ಶಾಸನ ಬರೆದು ಹೋಗ್ತಿದ್ರು, ಒಂದು ಮೈಲುಗಲ್ಲು. ಈ 8ನೇ ಮೈಲುಗಲ್ಲು ಅಂತ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಇದೆ. 8ನೇ ಮೈಲು ಅಂತ ಒಂದು ಹೆಸರುವಾಸಿ ಇವತ್ತು. ಇಲ್ಲಿ ಬ್ರಿಟಿಷ್ ಕಾಲದಿಂದ 8th ಮೈಲ್ ಅನ್ನೋರು. ಯಾಕೆಂದರೆ 8ನೇ ಮೈಲು ಗಲ್ಲಿಗೆ ಬೆಂಗಳೂರಿನ ಒಂದು ಸ್ಟೋನು. ಹಾಗೆ ಇವತ್ತಿನ ನಮ್ಮ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಒಂದು ಮೈಲುಗಲ್ಲಿನ ದಿನ ಇವತ್ತು. ಇಷ್ಟೊಂದು ಜ್ಞಾನಪುತ್ರರು, ಹಿರಿಯರುಗಳು ಅವರ ತಮ್ಮ ಜ್ಞಾನಾರ್ಚನೆಯನ್ನು ಬಂದು ಅವರ ಸಮಯವನ್ನು ಹೋಗೊಟ್ಟು ನಮ್ಮ ಸಂಸ್ಥೆಗೆ ಬಂದಿದ್ದಾರಲ್ಲ, ನಿಮ್ಮೆಲ್ಲರ ಪರವಾಗಿ ಇಲ್ಲಿ ವೇದಿಕೆ ಮೇಲೆ ಇರುವಂಥವ್ರಿಗೆ ನನ್ನ ಸಾಷ್ಟಾಂಗವಾದಂಥ ಪ್ರಣಾಮಗಳ ನಮಸ್ಕಾರಗಳ ಅರ್ಪಿಸ್ತಾ ಇರ್ತೇನೆ. ನನ್ನ ಜನ್ಮ ಕೊಟ್ಟ ತಾಯಿ ಚೆನ್ನಮ್ಮನವರು. ನನಗೆ 2 ತಾಯಿ, ಒಂದು ಜನ್ಮ ಕೊಟ್ಟ ತಾಯಿ, ಒಂದು ಸಾಕು ತಾಯಿ. ನನಗೆ ಸಾಕು ತಾಯಿಗೆ ದೇವಿಕಾ ಅಶೋಕ್ ಅವರು ಇಲ್ಲಿದ್ದಾರೆ. ನನ್ನ ಜನ್ಮ ಕೊಟ್ಟ ತಾಯಿ ನನಗಿದ್ದಾರೆ. ನನಗೆ 2 ತಾಯಿಯಂದಿರು, 2 ಕಣ್ಣು, ಒಂದು ಚೆನ್ನಮ್ಮ, ಒಂದು ದೇವಿಕಾ. ಅವರು ನನ್ನ ಈ ಸಂಸ್ಥೆಗೆ ಹೆಚ್ಚಿನ ಎಲ್ಲ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ. ಅಂಥವ್ರನ್ನ ನಾನು ನೆನೆಸ್ಕೊಳ್ಳೇಬೇಕಾದಂಥ ನನ್ನ ಆದ್ಯ ಕರ್ತವ್ಯ ಅಂತ ಭಾವಿಸ್ತಾ, ವಿಶೇಷವಾಗಿ ಈ ಟೀಚರ್ಸು, ಪ್ರಿನ್ಸಿಪಾಲ್ರು, ನಮ್ಮ ಮಧುಮತಿ ಮೇಡಮ್ ಮತ್ತು ಸಿದ್ದೇಶ್ ಸಾರು, ಸುರೇಶ್ ಸಾರು, ಭಾರತಿ ಮೇಡಮ್ನ ಟ್ರಿಪ್ನ ಎಲ್ಲ ವಿಶೇಷವಾಗಿ ಎಲ್ಲರೂ ಇದಕ್ಕೆ ಹನಿ ಗೂಡಿದ್ರೇ ಇದು ತುಂಬೋದು. ಹಾಗೆ ಇವತ್ತು ಎಲ್ಲರ ಅವರ ಶ್ರಮ, ಅವರ ಒಂದು ಪ್ರತಿಫಲದ ಪದಕ. ಹಾಗೆ ಡೈರೆಕ್ಟರ್ ಆಗಿ ರೋಷನ್ ಸಾರು, ಅದಕ್ಕೆ ಹೆಚ್ಚಿನ ರೂವಾರಿಯನ್ನು ವಹಿಸ್ತಕ್ಕಂಥವ್ರು ರೋಷನ್ ಸಾರು ಮತ್ತು ಆಕರ್ ಸಾರಲ್ಲಿದ್ದಾರೆ. ಅವರು ಸಹ ಇದನ್ನು ನಾನು ಅವ್ರನ್ನ ಜ್ಞಾಪಿಸ್ತಾ, ವಿಶೇಷವಾಗಿ ಪೇರೆಂಟ್ಸು, ಪೋಷಕ ವೃಂದವೇ ನಮ್ಮ ಶಕ್ತಿ. ಆ ಪೋಷಕರು ಇವತ್ತು ಎಲ್ಲರೂ ಬಂದಿದ್ದಾರೆ. ಈ ವಸ್ತು ಪ್ರದರ್ಶನ, ಒಂದು ಅಶೋಕ ಉತ್ಸವ ಅಂತ ಕಾರ್ಯಕ್ರಮವನ್ನು ಇಟ್ಟು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇತ್ತು. ಇದು ಈ ಸಂಸ್ಥೆಯಲ್ಲಿ 2 ಜಾಯಿಂಟ್ ಸಂಸ್ಥೆಯಾಗಿ ಈ ಸಂಸ್ಥೆಯಲ್ಲಿ ನಾವು ಮಾಡಿದ್ದೀವಿ. ಪ್ರತಿ ವರ್ಷ ಅಲ್ಲಿ ನಮ್ಮ ಕಮ್ಮಗೊಂಡಳ್ಳಿ ಬ್ರಾಂಚಲ್ಲೇ ಮಾಡ್ತಾಯಿದ್ದು. ಇಲ್ಲಿ ಸ್ವಲ್ಪ ವ್ಯವಸ್ಥೆ ಈಗ ಸುಧಾರಿಸ್ಕೊಂಡಿದ್ದೀವಿ ನಾವು ಚೆನ್ನಾಗಿರೋದ್ರಿಂದ 2 ಶಾಲೆನ ಒಟ್ಟಿಗೆ ಎಲ್ಲ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಸಂಜೆ PUCನವರು ಸೇರಿಕೊಳ್ತಾರೆ. ಮತ್ತು ಅಶೋಕ ರೆಸಿಡೆನ್ಸಿಯಲ್ PU ಕಾಲೇಜು, ಅಶೋಕ ರೆಸಿಡೆನ್ಸಿಯಲ್ ಗರ್ಲ್ಸ್ ಕಾಲೇಜು, CBSE ಬ್ರ್ಯಾಂಚು, ಸ್ಟೇಟ್ ಬ್ರ್ಯಾಂಚ್, ಇಷ್ಟು ಬ್ರ್ಯಾಂಚ್ನವರು ಸಂಜೆ ಸೇರಿಕೊಳ್ತಾರೆ. ಮತ್ತು ನಮ್ಮ ಅಶೋಕ ಪಾಲಿಟೆಕ್ನಿಕ್ ಹುಡುಗರು ಸಂಜೆ ಸೇರಿಕೊಳ್ತಾರೆ. ಅಶೋಕ ITIನವರು ಸಂಜೆ ಸೇರಿಕೊಳ್ತಾರೆ. ಇವತ್ತು ಎಕ್ಸಾಮಿನೇಷನ್ ಇರೋದ್ರಿಂದ ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಲಿಲ್ಲ. ಸೊ ಸಂಜೆಗೆ ಎಲ್ಲರೂ ಈಗಾಗಲೇ ಮಧ್ಯಾಹ್ನ ಮೇಲೆ 12 1 ಗಂಟೆ ಮೇಲೆ ಎಲ್ಲರೂ ಸೇರಿಕೊಳ್ತಾರೆ. ನಾನು ವಿಶೇಷವಾಗಿ ಎಲ್ಲ ಪಂಚಾಯಿತಿಯ ಸದಸ್ಯರುಗಳಿದ್ದೀರಾ, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಇದ್ದೀರಾ, ಶಿಕ್ಷಣ ಕ್ಷೇತ್ರದವ್ರು ಇದ್ದೀರಾ, ಸಾಮಾಜಿಕ NGO ಕ್ಷೇತ್ರದಲ್ಲಿರ್ತಕ್ಕಂಥವರೆಲ್ಲ ಇಲ್ಲಿದ್ದೀರಾ. ಇದನ್ನು ಸಮಾಜ ಆಗಲೇ ನಮ್ಮ ಹರಿದಾಸ್ ಸರ್ ಹೇಳಿದ್ರು, 4 ಭಾಗಗಳನ್ನಾಗಿ ಮಾಡಿದ್ದಾರೆ ಈ ಕಾರ್ಯಕ್ರಮನ. ಅರಿವು ಮೂಡಿಸೋದು, ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಇಸ್ ಓನ್ಲಿ ಡ್ಯಾಮೇಜ್ ಆಫ್ ದಿ ಕಂಟ್ರಿ ಅಂತಾರೆ. ನಮಗೆ ಮಾಹಿತಿಯ ಜ್ಞಾನದ ಕೊರತೆಯಿಂದ ಇವತ್ತು ನಾವು ಮುಗ್ಧತೆಗೆ, ನಾವು ಅನ್ಯಾಯಕ್ಕೆ, ಶೋಷಿತಕ್ಕೆ ಒಳಗಾಗ್ತಾ ಇದ್ದೀವಿ ಬಂಧುಗಳೇ. ಶೋಷಿತರಾಗಬಾರ್ದು ಅಂದರೆ ಅರಿವು ಬೇಕು. ಯಾರಿಗೆ ಅರಿವಿದೆ, ಯಾರಿಗೆ ನಾಲೆಡ್ಜ್ ಇದೆ, ಅವನು ಎಲ್ಲಿ ಬೇಕಾದರೆ ಏನು ಬೇಕಾದ್ರೆ ಸಾಧಿಸಬಲ್ಲ ಅಂತ ಸಾಧನೆಯನ್ನು ಇವತ್ತು ನಾವು ಎಲ್ಲರೂ ತಿಳ್ಕೊಳ್ಬೇಕು. ನಮಗೆ ಲ್ಯಾಕ್ ಆಫ್ ನಾಲೆಡ್ಜ್, ಲ್ಯಾಕ್ ಆಫ್ ಇನ್ಫಾರ್ಮೇಷನ್ಸ್, ಅದರ ಕೊರತೆ ದೊಡ್ಡ ದೇಶಕ್ಕೆ ಒಂದು ದೊಡ್ಡ ದುರಂತ. ಇದು 130-140 ಕೋಟಿ ದೇಶದಲ್ಲಿ ಜನಸಂಖ್ಯೆ ಇದೆ. ಕೊರತೆ ಇಲ್ಲದೆ 100 ಕೋಟಿ ಇವತ್ತು ಅನ್ಯಾಯಕ್ಕೆ ಶೋಷಿತರಾಗ್ತಾ ಇದೆ ಈ ದೇಶದಲ್ಲಿ, ಈ ಭಾರತ ದೇಶದಲ್ಲಿ. ಆ ಶೋಷಣೆಗೆ ಒಳಗಾಗಬೇಕು ಅಂದರೆ ನಾವು ಅರಿವು ಮೂಡಿಸ್ಕೊಳ್ಬೇಕು, ಜ್ಞಾನವನ್ನು ಪಡ್ಕೊಳ್ಬೇಕು, ಮಾಹಿತಿಯನ್ನು ಪಡಬೇಕು, ಮಾರ್ಗದರ್ಶನ ತೆಗೆದುಕೊಳ್ಬೇಕು, ಅನುಸರಣೆಯನ್ನು ಮಾಡಬೇಕು, ಅನುಕರಣೆಯನ್ನು ಮಾಡಬೇಕು, ಆಚರಣೆಯನ್ನು ಮಾಡಬೇಕು. ಆವಾಗ ಮಾತ್ರ ನಾವು ಒಬ್ಬ ಪ್ರಬುದ್ಧ ಈ ದೇಶದ ಸತ್ಪ್ರಜೆ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಬಂಧುಗಳೇ. ಅಂತ ದೇಶದ ಒಬ್ಬ ಸತ್ಪ್ರಜೆ ಆಗಬೇಕಾದ್ರೆ ನಾವೆಲ್ಲರೂ ಜ್ಞಾನವನ್ನು ಮೂಡಿಸ್ಬೇಕು. ಜ್ಞಾನ ಯಾವ ರೀತಿಯಿಂದ ಮೂಡ್ತದೆ? ಈ ಥರ ವಸ್ತು ಪ್ರದರ್ಶನ ಕೊಟ್ಟಾಗ, ಇವತ್ತು ಅಲ್ಲಿ ಸಪ್ತಗಿರಿಯವರು ಕೊಟ್ಟಿದ್ದಾರೆ, ಅದ್ಭುತವಾದಂಥ ಜ್ಞಾನವನ್ನು ಕೊಟ್ಟಿದ್ದಾರೆ. ಅನಾಟಮಿ
ಕೊಟ್ಟಿದ್ದಾರೆ. ನಮ್ಮ ಶರೀರದ ಭಾಗಗಳು ಯಾವ ರೀತಿ ಇದೆ, ರೇಷ್ಮೆ ಇಲಾಖೆಯವರು ಬಂದು ಕೊಟ್ಟಿದ್ದಾರೆ ಜ್ಞಾನವನ್ನು. GKVK ಅನ್ನೋರು ಅದ್ಭುತವಾದಂಥ ವಿಚಾರಗಳನ್ನ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆಯಿಂದ ಯಾವ ರೀತಿ ಆಗ್ತದೆ, ಭೂಕಂಪ ಯಾವ ರೀತಿ ಆಗ್ತದೆ, ಡ್ಯಾಮ್ನ ಪ್ರೊಟೆಕ್ಷನ್ ಯಾವ ಥರ ಮಾಡಬೇಕು, ಒಬ್ಬ ಹನಿ ಜೇನುತುಪ್ಪದ ಇದನ್ನು ಏನು ಮಕರಂದಗಳಲ್ಲಿ ಏನೇನು ಸಿಗ್ತದೆ, ಒಂದು ಡ್ಯಾಮ್ಗಳಲ್ಲಿ ಮತ್ತೆ ಸೋಲಾರ್ ಸಿಸ್ಟಮ್ನ ಯಾವ ಥರ ಇದೆ, STP ಪಿಟ್ ಯಾವ ಥರ ಇರಬೇಕು, ದೇಶವನ್ನು ರಾಮರಾಜ್ಯವನ್ನು ಮಾಡಬೇಕಂತ ಗಾಂಧಿ ಕನಸ್ಕೊಂಡಂಥ ಸ್ವಚ್ಛತೆಯ ಭಾರತದ ಸ್ವಚ್ಛ ಭಾರತದ ಬಗ್ಗೆ ಇವತ್ತು ಜ್ಞಾನವನ್ನು ಅಲ್ಲಿ ಕೊಟ್ಟಿದ್ದಾರೆ. ವಿಜ್ಞಾನ, ಸುಜ್ಞಾನ, ದೈವಿಕ ಶಕ್ತಿ, ಬ್ರಹ್ಮಕುಮಾರಿ ಪಿತೃದ ನಾನು ಯಾರು, ನನ್ನ ಆತ್ಮ ಯಾರು, ನಾನು ಏನೊಂದು ಜ್ಞಾನವನ್ನು ಕೊಟ್ಟಿದೆ. ಇಸ್ಕಾನ್ ಅವರು ಭಗವದ್ಗೀತೆಯನ್ನು ತಗೊಂಡ್ಬಂದು ಹಂಚ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿ ಕೌಶಲ್ಯ ಅಭಿವೃದ್ಧಿಯನ್ನು ಪಡ್ತುವಂಥ ಕೆಲಸಗಳು ಅಲ್ಲಿ. ಮತ್ತು ನಮ್ಮ ನೆಹರು ನೇತ್ರಾಲಯದವರು ನೆಹರು ನೇತ್ರಾಲಯದಿಂದ ಬಂದು ಪ್ಲಾನೆಟೋರಿಯಂ, ಆ ಸೌರಮಂಡಲ ಯಾವ ರೀತಿಯ ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಾ ಇದೆ, ಸೂರ್ಯನಿಂದ ಗ್ರಹಗಳು ದೂರ ಹೋಗ್ತಾ 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 ಯಾವ ರೀತಿ ಚಿಕ್ಕದಾಗಿ ಗ್ರಹಗಳು ನೆಪ್ಚರ್ನ ಯಾವ ಥರ ಇದೆ ಅನ್ನೋದನ್ನು ಭಾಳ ಅದ್ಭುತವಾಗಿದಂತ ಇದನ್ನ ಅರಿವು, ಈ ಅರಿವನ್ನು ಮೂಡಿಸುವಂಥದ್ದೇ ನಮ್ಮ ಎಲ್ಲರ ಪ್ರಯತ್ನ ಆಗಬೇಕು. ಸಮಾಜದ ಸುಧಾರಣೆಗೆ ನಾವು ಒಂದು ಪ್ರಯತ್ನಕ್ಕೆ ಕೊರತೆ ಇಲ್ಲ, ಕೊರತೆ ರೀತಿಯಲ್ಲಿ ನಮ್ಮ ಜೀವನದುದ್ದಕ್ಕೂ ಪ್ರಯತ್ನ ಟ್ರೈ ಅಗೇನ್ ಮಾಡ್ತಾನೆ ಇರೋಣ. ನೀವೆಲ್ಲ ಕೈ ಜೋಡಿಸಿ ಮುಂದಿನ ದಿನದಲ್ಲಿ 3 ದಿನ ಕಾರ್ಯಕ್ರಮ ಮಾಡೋಣ, ಅದ್ಭುತವಾದ ಕಾರ್ಯಕ್ರಮ. ಕೈ ಜೋಡಿಸಿ ದೇಶವನ್ನು ಬಲಪಡಿಸೋಣ, ಗ್ರಾಮವನ್ನು ಬಲಪಡಿಸೋಣ, ರಾಜ್ಯವನ್ನು ಬಲಪಡಿಸೋಣ, ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸೋಣ. ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ರೂಪ ಇಲ್ಲ, ಜಾತಿ ಇಲ್ಲ, ಬಣ್ಣ ಇಲ್ಲ, ಯಾವುದೇ ಇಲ್ಲದೆ ಯಾವುದಾನ ಒಂದು ಪ್ರಪಂಚದಲ್ಲಿ ಇದೆ ಅಂದರೆ ಅದು ಶಿಕ್ಷಣ ಮಾತ್ರ. ದಟ್ಸ್ ಓನ್ಲಿ ಎಜುಕೇಶನ್, ನಥಿಂಗ್. ಅದು ನೋ ಕಲರ್, ನೋ ವಾಟರ್, ನಥಿಂಗ್. ಅದಕ್ಕೆ ಅದ್ಭುತವಾದಂಥ ಒಂದು ಪವಿತ್ರವಾದಂಥ ಶಿಕ್ಷಣವನ್ನು ಈ ಮಕ್ಕಳಿಗೆ ಕೊಟ್ಟಾಗ, ಈ ಮಕ್ಕಳಿಗೆ ಅರಿವು ಕೊಟ್ಟಾಗ, ಅವರ ಜೀವನದುದ್ದಕ್ಕೂ ಇಂಥ ಒಂದು ಶಿಕ್ಷಣ ಸಂಸ್ಥೆ ನಾನು ಕಲ್ತಿದ್ದೆ, ಇಂಥ ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೆ, ಇದನ್ನು ನೋಡಿದೆ ಅನ್ನೋದು ಅವರ ಆತ್ಮ ಇರೋ ತನಕ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರಿವನ್ನು ನಾವು ಇವತ್ತು ಪ್ರಯತ್ನ ಮಾಡಿದ್ದೇವೆ. ಜ್ಞಾನವನ್ನು ಕೊಟ್ಟಿದ್ದೇವೆ, ಮಾರ್ಗದರ್ಶನವನ್ನು ಕೊಟ್ಟಿದ್ದೀವಿ. ಆ ಟೀಚರ್ಸ್ಗಳಲ್ಲಿ MTech, MSc, B.Ed ಇರ್ತಕ್ಕಂಥ ಅವರ ಜ್ಞಾನಾರ್ಚನೆಯಲ್ಲಿ ದಾರಿ ಎರೆದಿದ್ದೀವಿ. ಆ ಜ್ಞಾನಾರ್ಚನೆ ದಾರಿಯಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು, ಸುಜ್ಞಾನವರಾಗಬೇಕು, ಸೃಜನರಾಗಬೇಕು. ನಮ್ಮ ಸಂಸ್ಥೆಯಲ್ಲಿ ಕಲಿತಂಥ ಮಕ್ಕಳು ಈ ದೇಶವನ್ನು, ಈ ರಾಜ್ಯವನ್ನು, ಈ ನಾಡನ್ನು, ಈ ಗ್ರಾಮವನ್ನು ಕಟ್ತಕ್ಕಂಥ ಒಬ್ಬ ಸತ್ ಪ್ರಜೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಸಂಕಲ್ಪ ಆಗಿದೆ. ಆ ಸಂಕಲ್ಪಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಬೆಂಬಲವನ್ನು ಕೋರ್ತಾ ಈಗ ಇನ್ನೂ ಅನೇಕ ಸಂಸ್ಥೆಯವರು ಇನ್ನು ಮಧ್ಯಾಹ್ನ ಮೇಲೆ ಈಗ ಬಂದೆ, ಬಸ್ಸಿನ ವ್ಯವಸ್ಥೆಯೂ ಸಹ ನಾವು ಮಾಡಿದ್ದೀವಿ. ಈಗ ಇವತ್ತು ಹಾಫ್ ಡೇ ಆದ್ದರಿಂದ ಎಲ್ಲ ಮಧ್ಯಾಹ್ನ ಮೇಲೆ ಬರ್ತಾರೆ. ಅವ್ರಿಗೆ ಬಂದವ್ರಿಗಂತ ಎಲ್ಲರಿಗೂ ಈ ಒಂದು ವಿಶೇಷವಂತ ವಸ್ತು ಪ್ರದರ್ಶನವನ್ನು ನಾವೆಲ್ಲರೂ ಜ್ಞಾನವನ್ನು ಮೂಡಿಸ್ತಕ್ಕಂಥ ಕೆಲಸದಲ್ಲಿ ಇದ್ದು ನೀವೆಲ್ಲರೂ ಒಟ್ಟಿಗಿರೋಣ, ನಾವೆಲ್ಲರೂ ಜೊತೆಗಿರೋಣ. ನಾವು ಈಗಾಗಲೇ ನಮ್ಮ ಸ್ಲೋಗನ್ ನಮ್ಮ ಸುನೀತಾ ಮೇಡಮ್ ಕೈಲಿ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರೋ ಸಂಸ್ಥೆ ಅಂದರೆ ಅದು ಅಶೋಕ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಯಾರೇ ರಿಪೀಟ್ ಮಾಡಿ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರೋ ಸಂಸ್ಥೆ ಇದು. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈ ಸಂಸ್ಥೆಯಿಂದ ನಿಮಗೆಲ್ಲ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಪ್ರತಿದಿನ 365 ಡೇಸಲ್ಲಿ 265 ಡೇಸ್ನ ನಾವು ಮಾಡ್ತಾ ಇದ್ದೀವಿ. 200 ಪ್ರತಿ ದಿನಗಳು, ಮದರ್ಸ್ ಡೇ, ಫಾರ್ ಡಾಕ್ಟರ್ಸ್ ಡೇ, ಇಂಜಿನಿಯರ್ಸ್ ಡೇ, ಶಿಕ್ಷಕರ ಡೇ, ಎಲ್ಲ ಟೀಚರ್ಸ್ನ ಮಾಡಿಕೊಂಡು ಜ್ಞಾನವನ್ನು ತಿಳುವಳಿಕೆ ಪ್ರಯತ್ನಕ್ಕೆ ಅಸೆಂಬ್ಲಿಯಲ್ಲಿ ಅದ್ಭುತವಾದಂಥ ಅಸೆಂಬ್ಲಿಯನ್ನು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಧರ್ಮ ವಿ ಆರ್ ಯೂನಿವರ್ಸಲ್. ಹಿಂದೂ, ಮುಸ್ಲಿಂ, ಬೌದ್ಧ, ಜೈನ್, ಸಿಖ್, ಪಾರ್ಸಿ ನಾವೆಲ್ಲರೂ ಒಂದೇ ಅನ್ನೋದು ಸನಾತನ ಧರ್ಮವನ್ನು ತಕ್ಕಂಥ ಒಂದು ಅದ್ಭುತವಾದ ತತ್ವ, ಒಂದು ಮೌಲ್ಯಾಧಾರಿತವಾದ ಶಿಕ್ಷಣ. ಎಜುಕೇಷನ್ ಇಸ್ ನಾಟ್ ಎಜುಕೇಷನ್ ಹ್ಯಾವ್ ಎ ದೆನ್ ಓನ್ ವ್ಯಾಲ್ಯೂಸ್. ಅದರ ಶಿಕ್ಷಣ ಅಲ್ಲ. ಶಿಕ್ಷಣಕ್ಕೆ ಬೇಕಾದ ತನ್ನ ಮೌಲ್ಯಾಧಾರಿತವಾದ ಶಿಕ್ಷಣ ಇದ್ದರೆ ಅದು ಒಂದು ಶಿಕ್ಷಣ ಕೇಂದ್ರವಾಗ್ತದೆ. ಅಂಥ ಮೌಲ್ಯಾಧಾರಿತವಾದ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ನನ್ನ ಜೊತೆಯಲ್ಲಿ ಕೈ ಜೋಡಿಸಿರುವಂಥ ಎಲ್ಲ ನನ್ನ ಎಲ್ಲ ಅಧ್ಯಾಪಕಿಯರು ಅವರಿಗೆ ನಾನು ಎಷ್ಟು ಅದ್ಭುತವಾದಂಥ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹ್ಯಾಟ್ಸ್ ಆಫ್ ಟು ಮೈ ಓಲ್ ಬ್ಯಾಚ್. ಅವರಿಗೆ ನಾನು ಮೊದಲು ನೆನೆಸ್ಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಹರಿದಾಸ್ ಸರ್ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲದು. ಭೀಷ್ಮ ಪಿತಾಮಹ ಅವರೊಂದು ಭೀಷ್ಮ ಪಿತಾಮಹ ಶಿಕ್ಷಣ ಕ್ಷೇತ್ರಕ್ಕೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಸಾಹಿತ್ಯ ಲೋಕಕ್ಕೆ ಮುಡುಪಾಗಿಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಹೆಸರಿದೆ, ಮೈಲುಗೊಲ್ಲಲ್ಲಿ ಹೆಸರು ಹೇಳಿದ್ನಲ್ಲ ಆ ಥರ ಒಬ್ಬ ಹರಿದಾಸ್ ಸಾರು. ಅವರು ಒಬ್ಬ ರಾಜ್ಯ ಪ್ರಶಸ್ತಿ, ಅನೇಕ ಪ್ರಶಸ್ತಿಗಳು ಪಡ್ಕೊಂಡು ತನ್ನ ಕೈಯಲ್ಲಿ ಎಷ್ಟು ಆಗ್ತದೋ ಹೆಚ್ಚಿನ ಸೇವೆಯನ್ನು ಮುಡುಪಾಗಿಟ್ಟೋದಕ್ಕೆ ಅವ್ರಿಗೂ ನಾನು ಆಭಾರಿಯಾಗಿರ್ತೇನೆ. ಮತ್ತೊಬ್ಬರು ನನ್ನ ವೆಂಕಟೇಶ್ ಸಾರು,
ನನಗೆ ಹತ್ತಿರದ ಪರಿಚಯ ಆದರೂ ಭಾಳ ಅದ್ಭುತವಾದಂಥ ಒಬ್ಬ ವ್ಯಕ್ತಿ ಅಂತ. ಸುಪ್ರೀಂ ಕೋರ್ಟ್ನಲ್ಲಿ ಇಂಡಿಯಾ ಒಂದು ಹೋಗೋದು ತಮಾಷೆ ಅಲ್ಲ, ಹೋಗೋದಕ್ಕೆ ಆಗಲ್ಲ. ಇಲ್ಲಿಂದ ಸಿಟಿಗೆ ಹೋಗೋದೇ ಒಂದು ಕಷ್ಟ ಆದರೆ ಡೆಲ್ಲಿಗೆ ಹೋಗಿ ನಮ್ಮ ಕರ್ನಾಟಕದ ಬಾವುಟವನ್ನು ಆರಿಸ್ತಕ್ಕಂಥ ಒಬ್ಬ ಮಹಾನ್ ಪುರುಷ, ಒಬ್ಬ ನ್ಯಾಯವಾದಿ, ದಕ್ಷ, ಒಬ್ಬ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಎಷ್ಟೋ ಜನರ ಕಷ್ಟಗಳ ಕಾರ್ಪಣ್ಯಗಳನ್ನು ತೀರಿಸಿ ಬಡವರ ಪರವಾಗಿ ನಿಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಸಂಸ್ಥೆಗೆ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿದರೆ ಅವರಿಗೆ ನಾನು ಅನಂತ ಅಭಾರಿಯಾಗಿರ್ತೇನೆ. ಮತ್ತೊಬ್ಬರು ನನ್ನ ಒಡನಾಡಿಗಳು ರಾಮ ಲಕ್ಷ್ಮಣ ಅಂತಲೇ ನಮ್ಮ ತಂದೆ ಜೊತೆಗೆ ರಾಜಣ್ಣ ಗಿತ್ತಪ್ಪ ಅಂತೇಳಿ ಅವ್ರ ಜೊತೆ ಅವರ ಮತ್ತೊಬ್ಬರು ನಮ್ಮ ಚೇರ್ಮನ್ ಕೃಷ್ಣಪ್ಪನವ್ರನ್ನ ನೆನೆಸ್ಕೊಳ್ಬೇಕಾದ ನನ್ನ ಕರ್ತವ್ಯ. ಅಂದ ಕೃಷ್ಣಪ್ಪನವರ ಸುಪುತ್ರರು, ನನ್ನ ಒಡನಾಡಿಗಳು, ಸ್ನೇಹಿತರು ಅಂತ ಸನ್ಮಾನ್ಯ ಕೆ ನಾಗಭೂಷಣವರು ಬಂದು ಬೆಳಗಿನಿಂದನೇ ಬಂದು ಪ್ರತಿ ವರ್ಷ ಈಗ ನಾವೆಲ್ಲ 60 ವರ್ಷದಿಂದ ನಾವು ಜೊತೆಯಲ್ಲೇ ಬರ್ತಾ ಇದ್ದೀವಿ. 60 ವರ್ಷದಿಂದ ನಾವು ಜೊತೆಯಲ್ಲಿ ಇದೆಲ್ಲ ಕಾರ್ಯಕ್ರಮ ಅವರಿದ್ದು, ನಮ್ಮ ಕಾರ್ಯಕ್ರಮ ನಾವಿದ್ದು ಒಂದು ಜೊತೆಯಲ್ಲಿ ಇದ್ಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ನಮ್ಮ ಮಕ್ಕಳಿಗೆ ಬಂದು ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ, ವಿಚಾರವನ್ನು ದಾರಿ ಎಳೆದಿದ್ದಾರೆ, ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಅಭಾರಿಯಾಗಿರ್ತೀನಿ ಅಂತೇಳಿ ನಾಗಭೂಷಣವ್ರಿಗೂ ಸಹ ನಾನು ವಿಶೇಷವಾಗಿ ಅವ್ರನ್ನ ಮತ್ತೊಬ್ಬರನ್ನ ನೆನೆಸ್ಕೊಳ್ಬೇಕು. ಮತ್ತೊಬ್ಬರು ನನ್ನ ತಂದೆ ಜೊತೆಗೆ ಒಡನಾಡಿ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರ. ಒಂದು ಗಂಗಾಧರಪ್ಪನವ್ರು, SRS ಪ್ರಿಂಟರ್ಸ್ನವರು ಗಂಗಾಧರಪ್ಪನವ್ರು, ಎರಡನೇದು ರಾಜಣ್ಣವ್ರು, ಮೂರನೇದು ಗಿತ್ತಪ್ಪನವ್ರು. 3 ಜೊತೆಗೆ ಒಟ್ಟಿಗಿತ್ತಿದ್ರು. ಅವ್ರನ್ನ ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೋಲಿಸ್ತೀನಿ ಯಾವಾಗೂ. ಅಂಥವ್ರ ಸುಪುತ್ರರು ಸನ್ಮಾನ್ಯ ರಾಜೇಂದ್ರ ಸಾರು ಡೈರೆಕ್ಟ್ರು, ಗಂಗಾಧರ ಕಲ್ಯಾಣ ನೋಡಿದ್ರು. ಮತ್ತು ನಮ್ಮ ಸಿದ್ಧಗಂಗಾ ಮಠ ಶಿವಕುಮಾರ್ ಸ್ವಾಮೀಜಿಗಳ ಸಂಸ್ಥೆಗೆ ಭಾಳ ಒಡನಾಡಿಗಳು, ಒಬ್ಬ ದಾನಿಗಳು, ನಮ್ಮ MNT ಸಂಸ್ಥೆಯ ಟ್ರೆಜರರು ಲಕ್ಷ್ಮೀ ಪುತ್ರರು, ಅವರು ಸಹ ಬಂದು ನಮಗೆ ಆಶೀರ್ವಾದ ಮಾಡಿದ. ಅವರು ನಾನು ಹೃತ್ಪೂರ್ವಕವಾಗಿ ನಾನು ನೆನೆಸ್ಕೊಳ್ಬೇಕಂತ ನನ್ನ ಕರ್ತವ್ಯ ಅಂತ ನೆನೆಸ್ಕೊಳ್ತಾ, ಮತ್ತು ಇನ್ನೊಬ್ಬರು ವಿಶೇಷವಾಗಿ ನಮ್ಮ ರಾಮಣ್ಣವರು ಕುಟುಂಬದವ್ರು, ಶ್ರೀಮತಿ ರಾಮಣ್ಣ ಅವ್ರ ಕುಟುಂಬದವ್ರು ಸಹ ಬಂದು ಕೊಟ್ಟಿದ್ದಾರೆ. ನನ್ನ ಒಡನಾಡಿ ಸ್ನೇಹಿತ ಗಿರೀಶ್ ಅವರು ಸಹ ಬಂದು ಕೊಟ್ಟಿದ್ದಾರೆ. ನಮ್ಮ ಒಡೇರಳ್ಳಿ ಪಂಚಾಯಿತಿ ಸದಸ್ಯರು ಆದಂಥ ಸನ್ಮಾನ್ಯ ಶ್ರೀನಿವಾಸರವರು ಸಹ ನನ್ನ ಜೊತೆಯಲ್ಲಿ ಕೈ ಜೋಡಿಸಿದ್ದಕ್ಕೆ ಅವ್ರದ್ದು ಹೃದಯ. ಮತ್ತೊಬ್ಬರು ನನಗೆ ಜೊತೆಯಾಗಿ ಇದ್ದು ನನ್ನ ಎಲ್ಲ ರಾಜಕಾರಣದಲ್ಲಿ ನಾನು ಚಿಕ್ಕ ವಯಸ್ಸಿಂದ ಇದ್ದಂಥ ಶಿವಣ್ಣವ್ರು ಬಂದಿದೆ. ಅವ್ರು ನಾಗಚಂದ್ರ ನನ್ನ ನಗರಸಭೆ ಮಾಜಿ ಸದಸ್ಯರು, ನನ್ನ ಸ್ನೇಹಿತರು. ಅವರ ಮಿಸಸ್ಸು ನನ್ನ ಜೊತೆಯಲ್ಲೇ ಇದ್ದರು, ವಿಜಯಲಕ್ಷ್ಮಿ ಅಂತ ನನ್ನ ಸಹೋದರಿ. ಅವರು ಸಹ ನಾನು ಆಭಾರಿಯಾಗಿದ್ದು. ಮತ್ತೊಬ್ಬರು ಲಕ್ಷ್ಮೀಶ್ ಅವರು ಸಹ ವಿಶೇಷವಾಗಿ ನಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಲಕ್ಷ್ಮೀಶ್ ಅವರು ನನ್ನ ನೆನೆಸ್ಕೊಳ್ಬೇಕಾದ ಆಭಾರಿಯಾಗಿರ್ತೀನಿ. ಮತ್ತೊಂದು ನನ್ನ ಕೃಷ್ಣರವರು, ಹನುಮಂತರಾಜು, ನನ್ನ ಈ ಸದಸ್ಯರು ಇಲ್ಲಿ ಹನುಮಂತರಾಜು ಅವರು ಸಹ ಈ ವಿಶೇಷವಾಗಿ ಎಲ್ಲ ಈ ಸಂಸ್ಥೆಯಲ್ಲಿ ಎಲ್ಲ 4 ಜನ ಸದಸ್ಯರು ಚೆನ್ನಾಗಿ ಗುಣ್ಯಗಾರವನ್ನು ಕಾಪಾಡ್ತಕ್ಕಂಥ ಗ್ರಾಮ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹನುಮಂತರಾಜು ಅವರು ಸಹ. ಮತ್ತು ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಪ್ರಭು ಸಹ ಬಂದಿದ್ದಾರೆ. ಮತ್ತು ಕವಿತಾ ಮೇಡಮ್ನ ನಾನು ಮರೆಯಂಗೇ ಇಲ್ಲ. ಎಲ್ಲ NGOನಲ್ಲಿ ಒಂದು ಹೆಣ್ಮಗು ಭಾಳ ದಿಟ್ಟವಾಗಿ ಈ ಸುತ್ತಮುತ್ತ ಪ್ರದೇಶದಲ್ಲಿ ಒಂದು ಎಷ್ಟೇ ಸಮಸ್ಯೆ ಇದ್ರನ್ನ ಮಾತಾಡಿ ಹೋಗಲಾಡಿಸ್ತಕ್ಕಂಥ ಒಂದು ದೊಡ್ಡ ಪ್ರಭುತ್ವಕ್ಕೆ ಬಂದಿರೋಂಥ ಶ್ರೀಮತಿ ಕವಿತಾ ಅವ್ರನ್ನ ನಾನು ನೆನೆಸ್ಕೊಳ್ಬೇಕಂದು. ಬಿಂದು ಮ್ಯಾಮು ಅವರು ದೊಡ್ಡ ಒಂದು ಸಂಸ್ಥೆ ನಡೆಸ್ತಾರೆ. ಮೌಂಟಸರಿ ಒಂದು ಸ್ಟ್ರಕ್ಚರ್ನ ಮೌಂಟರಿ ಸ್ಕೂಲಿಗೆ ಮತ್ತು ಯಲಹಂಕದಲ್ಲಿ ಅವ್ರದ್ದೇ ಒಂದು ಸ್ಕೂಲ್ ಇದೆ. ಪ್ರಿನ್ಸಿಪಾಲ್ರು, ಚೇರ್ಮೇನು, ಡೈರೆಕ್ಟರು, ಪ್ರೊಡ್ಯೂಸರು ಎಲ್ಲ ಅವರೇ ಅದಕ್ಕೆ ಅಂತ. ಬಿಂದು ಮ್ಯಾಮ್ ಅವ್ರು ಸಹ ಬಂದು ಕೊಟ್ಟು ಮಾಡಿಸ್ಕೆ ಇದು ಮಾಡ್ತೀನಿ. ನಮ್ಮ BO ನಮ್ಮ ಸಾಹೇಬ್ರು ಅವ್ರು ಬಂದಿಲ್ಲ, ಅವ್ರ ಪರವಾಗಿ ದಯಾನಂದ್ ಅವರು ನೆಕ್ಸ್ಟ್ ಅವರು BO ಆಗ್ತಾರೆ. ದಯಾನಂದ್ ಅವ್ರು BO ಆಗಲಿ. ನೀವು ಶಿಕ್ಷಣ ಇಲಾಖೆಯಿಂದ ಬಂದಂಥ ಮತ್ತೊಬ್ಬರು ಈಗಾಗಲೇ ತಡವಾಗಿ ಬಂದು ನಮ್ಮ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ನಮ್ಮ ಸನ್ಮಿತರು, ಮಾಜಿ ಕಾರ್ಪೊರೇಟರ್ ಅಂತ KC ವೆಂಕಟೇಶ್ ಅವರು, ದೇವೇಗೌಡರು ಸಹ ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮ ಬಂದಕ್ಕೆ ಅವ್ರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಮತ್ತೊಬ್ಬರು ನಮ್ಮ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರು, ನನ್ನ ಸನ್ಮಿತರು, ದಾಸರಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ನೂತನವಾಗಿ ಅಧ್ಯಕ್ಷರಾಗಿ ಅಪಾಯಿಂಟ್ಮೆಂಟ್ ಆಗಿ ನೇಮಕಗೊಂಡಿರುವಂಥ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಎಲ್ಲರೂ ಅವರ ಜೊತೆಗೆ ಇನ್ಯಾರು ಬಂದಿದ್ರು ಎಲ್ಲರೂ. ಮತ್ತು ರಿಜ್ವಾನ್ ಸಾಹೇಬರು ಬಂದಿದ್ದಾರೆ. ವಿಶೇಷವಾಗಿ ರಿಜ್ವಾನ್ ಅವ್ರ ಮೇಲ್ ಬನ್ನಿ, ರಿಜ್ವಾನ್ ಅವರು ಸಹ ಅವರು ನಮ್ಮ ದಾಸರಳ್ಳಿ ವಿಧಾನಸೌಧ ಪ್ರಮುಖ ನಾಯಕರು, ಅವರು ಸಹ ಆಗಮಿಸಿದ್ದಾರೆ. ರಿಜ್ವಾನ್ ಮೇಲ್ ಬನ್ನಿ, ರಿಜ್ವಾನ್ ಅವರು ಸಹ ಬಂದಿದ್ದಾರೆ. ಮತ್ತೊಬ್ಬರು ನಮ್ಮ ಪಾಲಿಟೆಕ್ನಿಕ್ ಮತ್ತು ITIನ ಡೈರೆಕ್ಟರ್ ಅಂತ ಡಾಕ್ಟರ್ ಲಿಂಗರಾಜ್ರವರು ಭಾಳ ಅದ್ಭುತವಾದ ಕೌಶಲ್ಯ ಹೊಂದವರು. ಇಡೀ ಸೌತ್ ಇಂಡಿಯಾದಲ್ಲಿ ಕೌನ್ಸಿಲ್ಗೆ ಹೋಗಿ ಬಂದಿದ್ದಾರೆ. ಏನೇ ಒಂದು ಕೌನ್ಸಿಲಿಂಗ್ ಇದ್ದರೆ ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಅವ್ರ ಹೆಸರು ಈಗ ವಾಜಪೇಯಿ ಕಮಿಟಿಗೂ ಸಹ ರೆಕಮೆಂಡ್ ಆಗಿದೆ ಅಂತ ಲಿಂಗರಾಜ್ ಸರ್ ಸಹ ಬಂದಿದ್ದಾರೆ.
ಲಿಂಗರಾಜ್ ಸರ್ ವೇದಿಕೆ ಮೇಲೆ ಬನ್ನಿ. ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅನೇಕ ಗಣ್ಯರು ಬಂದಿದ್ದಾರೆ. ಮತ್ತು ಇವತ್ತು ನಮಗೆ ಈ ಜಾನಪದ ಮೇಳಕ್ಕೆ ಕಳಿಸ್ಕೊಟ್ಟಂಥ ಡೈರೆಕ್ಟ್ರಿಗೂ ಮತ್ತು ಸಂಸ್ಕೃತಿ ಇಲಾಖೆಯವರೆಗೂ ನಾನು ನೆನೆಸ್ಕೊಳ್ಬೇಕು. ನನ್ನ ಜೊತೆಯಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದವರು ಎಲೆಕ್ಟ್ರಾನಿಕ್ಸು ಮತ್ತು ಪೇಪರ್ ಮೀಡಿಯಾ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಅವ್ರನ್ನ ಪೊಲೀಸ್ ಇಲಾಖೆಯ ಮಿತ್ರರೇ, ಬೆಸ್ಕಾಮ್ನ ಇಲಾಖೆಯ ಮಿತ್ರರೇ, ಎಲ್ಲರೂ ಪಾಪ ನಾನು ಫೋನ್ ಮಾಡಿದ ತಕ್ಷಣ ಬರ್ತಾರೆ. ಇದೊಂದು ಆಸ್ತಿ ನನಗೆ, ಇದು ನಾನು ಉಳಿಸ್ಕೊಂಡು ಹೋಗೋದು ದೊಡ್ಡ ಆಸ್ತಿ ನನಗೆ. ಮನಿ ಕಮ್ಸ್ ಆ್ಯಂಡ್ ಗೋಸ್ ಬಟ್ ಮೊರಾಲಿಟೀಸ್ ಕಮ್ಸ್ ಆ್ಯಂಡ್ ಗ್ರೋಸ್ ಅಂತೇಳಿ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾನೆ. ಹಾಗೆ ಹಣ ಬರ್ತದೆ ಹೋಗ್ತದೆ, ಅಧಿಕಾರ ಬರ್ತದೆ ಹೋಗ್ತದೆ, ಬಂದದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದಿದೆಯಲ್ಲ ಅದು ದೊಡ್ಡ ಕೆಲಸ. ಆ ಕೆಲಸಕ್ಕೆ ನೀವು ನನಗೆ ಶಕ್ತಿ ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ, ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಬೆಂಬಲ ನನ್ನ ಮೇಲಿರಲಿ, ನಮ್ಮ ಸಂಸ್ಥೆ ಮೇಲಿರಲಿ. ಅದಿದ್ದರೆ ಎಲ್ಲ ಈ ಮಕ್ಕಳಿಗೆ ಹೋಗ್ತದೆ, ಈ ಸಮಾಜಕ್ಕೆ ಹೋಗ್ತದೆ, ನನ್ನ ಪೇರೆಂಟ್ಸ್ಗೆ ಹೋಗ್ತದೆ, ನನ್ನ ಪೋಷಕ ಮಿತ್ರರಿಗೆ ಹೋಗ್ತದೆ. ಅವ್ರಿಗೆ ನನ್ನ ಸಮರ್ಪಣೆ, ನಾನು ಏನು ಬಂದರೂ ನನ್ನ ಪೋಷಕರಿಗೆ, ನನ್ನ ವಿದ್ಯಾರ್ಥಿಗಳಿಗೆ ಸಮರ್ಪಣೆ ಮಾಡಿಬಿಡ್ತೀನಿ ಕೊನೆಗೆ ನಾನು ಅವ್ರ ಕಡೆಗೆ. ಹಾಗೆ ಇವರೆಲ್ಲರಿಗೂ ವಿಶೇಷವಾಗಿ ಬಂದದಕ್ಕೆ ನಾನು ಅನೇಕ ನನ್ನ ಕೋಟಿ ಪ್ರಣಾಮಗಳು ಅರ್ಪಿಸ್ತಾ, ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ತಕ್ಕಂಥ ನನ್ನ ಸೆಕ್ಯೂರಿಟಿ ಇರ್ಬೋದು, ನನ್ನ ಡ್ರೈವರ್ಸ್ ಇರ್ಬೋದು, ಆಯಮ್ಮಗಳಿರ್ಬೋದು, ಒಬ್ಬ ಸ್ಕ್ಯಾವೆಂಜರ್ಸ್ ಇರ್ಬೋದು, ಅವ್ರು ಮುಖ್ಯ. ಅವ್ರನ್ನೂ ನಾನು ನೆನೆಸ್ಕೊಳ್ಬೇಕಂತ ನನ್ನ ಆದ್ಯ ಕರ್ತವ್ಯ. ಅವರು ಇಲ್ಲದೆ ಯಾವುದು ನಡೆಯಲ್ಲ. ಟೀಚರ್ಸು ಪ್ರಿನ್ಸಿಪಾಲ್ನೇ ಹೊಗಳ್ಬಿಟ್ರೆ ಆ ಜೊತೆಗೆ ದಿನನಿತ್ಯ ಎಲ್ಲವನ್ನು ಕೆಲಸಕ್ಕೆ ಮಾಡ್ತಕ್ಕಂಥ ನಾನು ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ. ನನ್ನ ಒಂದು ಕುಟುಂಬದ ಸದಸ್ಯರ ಥರ ಇಂಥದ್ದು ಅವರು ನೆನೆಸ್ಕೊಳ್ತಾ, ಅವ್ರ ಸೇವೆಗೂ ನಾನು ಅಭಾರಿ ಆಗ್ತಾ. ದುಡ್ಡು ಕೊಡ್ಬೋದು, ಫೀಸ್ ಕೊಡ್ಬೋದು, ಸಂಬಳ ಕೊಡ್ಬೋದು, ಅದು ಬೇರೆ. ಆ ಸೇವೆಗೆ ನಾವು ಎಷ್ಟು ಬೆಲೆ ಕಟ್ಟರು ಸಾಲದು. ಅಂಥ ಸೇವೆಗೂ ಸಹ ನಾನು ಬೆಲೆಯನ್ನು ಕೊಡಲೇಬೇಕು, ನನ್ನ ಕರ್ತವ್ಯ. ಸಂಜೆ ಕಾರ್ಯಕ್ರಮ ಇದೆ, 3:30ಗೆ ಪ್ರಾರಂಭ ಆಗ್ತದೆ. ಎಲ್ಲರೂ ಪೋಷಕರು ಕರೆಕ್ಟಾಗಿ 3:30ಗೆ ಪ್ರಾರಂಭ ಆದರೆ ರಾತ್ರಿ 47 ಡ್ಯಾನ್ಸ್ ಇದೆ. ಅದರಿಂದ ಮತ್ತೆ ಮಧ್ಯದಲ್ಲಿ ಇತರ ಸಭೆ ಕಾರ್ಯಕ್ರಮಗಳು ಸಹ, ಸಂಜೆ ಕಾರ್ಯಕ್ರಮ ಸಹ ಅನೇಕ ವಿಶೇಷ ಗಣ್ಯ ವ್ಯಕ್ತಿಗಳು ಬರ್ತಾರೆ. ಸಿನಿಮಾ ಚಲನಚಿತ್ರ ನಟರು ಸಹ ಬರ್ತಾ ಇದ್ದಾರೆ. ಅದರಿಂದ ಅವ್ರ ಕಾರ್ಯಕ್ರಮಗಳೆಲ್ಲ ಸಂಜೆನೂ ಇರೋದ್ರಿಂದ ತಾವೆಲ್ಲರೂ ಸಂಜೆ ವಿಶೇಷವಾಗಿ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಯಶಸ್ವಿಗೊಳಿಸಬೇಕು. ಮತ್ತೊಬ್ಬರು ನಮ್ಮ MNTI ಸಂಸ್ಥೆಯ ಡೈರೆಕ್ಟರ್ ಆದಂಥ GPT ಮಿಸಸ್ ಶ್ರೀಮತಿ ಸರೋಜಿನಿ ಮೇಡಮ್ನವರು ಸಹ ಬರ್ತಾರೆ. ಅವ್ರಿಗೂ ಸಹ ವೇದಿಕೆಗೆ ಹಾಸನ ಸ್ವಾಗತವನ್ನು ಕೋರ್ತಾ, ಈಗ ಬಂದಿರತಕ್ಕಂಥ ವೆಂಕಟೇಶ್ ಅವರು ಒಂದು 2 ನಿಮಿಷ ಮಾತಾಡಬೇಕು, ನಾರಾಯಣ ಸ್ವಾಮಿ ಅವರು ಮಾತಾಡಬೇಕು ಅಂತೇಳಿ ಕೇಳಿ ಎಲ್ಲರಿಗೂ ಸನ್ಮಾನವನ್ನು ಕಾರ್ಯಕ್ರಮಕ್ಕೆ ಭಾರತಿ ಮೇಡಮ್ ರೆಡಿಯಾಗಿ ಮತ್ತೊಂದು ಸರಿ ಈ ಕಾರ್ಯಕ್ರಮ ಬಂದಂಥ ವೇದಿಕೆ ಮೇಲಿಂತ ಎಲ್ಲ ಗಣ್ಯರಿಗೆ ನಾನು ವಂದಿಸಿ 2 ಮಾತು ಮುಗಿಸ್ತೀನಿ. ನನ್ನ ಮಾತು ಕೇಳಿದಂಥ ನಿಮಗೂ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಬೇರೆ ಶಾಲೆಯವರು ಬರ್ತಾ ಇದ್ದಾರೆ. ಆ ಬೇರೆ ಶಾಲೆ ಮಕ್ಕಳಿಗೆ ಎಲ್ಲರೂ ಮೇಡಮ್, ಎಲ್ಲರೂ ಅಲ್ಲಿ ಎಕ್ಸಿಬಿಷನಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಮ್ಮ ಟೀಚರ್ಸ್ ಯಾರಿದ್ದಾರೆ, ಎಕ್ಸಿಬಿಷನ್ ಕಮಿಟಿ ಟೀಚರ್ಸ್, ಅಲ್ಲಿ ಹೋಗಿ ನಿಂತ್ಕೊಂಡು ಸಹಾಯ ಮಾಡಿ ಅವ್ರಿಗೆ. ರೂಪಾ ಮೇಡಮ್, ವಿಜಯ ಮೇಡಮ್, ಸಿ ಆಲ್ ಅದರ್ ಸ್ಕೂಲ್ಸ್ ಬರ್ತಾ ಇದ್ದಾರೆ. ಅವ್ರು ಬಂದಾಗ ದಯವಿಟ್ಟು ಅವ್ರಿಗೆ ಮಾರ್ಕೆಟ್ ಮಾಡಿ, ಎಲ್ಲ ಟೀಚರ್ಸ್ ಅಲ್ಲಿ ಹೋಗಿ ದಯವಿಟ್ಟು ಸಹಾಯ ಮಾಡಿ ಅವ್ರು. ಥ್ಯಾಂಕ್ ಯು ವೆರಿ ಮಚ್. ಸಮಾಜದ, ದೇಶದ ಉತ್ತಮ ಪ್ರಜೆಗೆ ಅವಶ್ಯಕವಾದ ಜ್ಞಾನದ ಹರಿವನ್ನು ನೀಡುತ್ತಾ ತಮ್ಮ ಹಿತನುಡಿ ನೀಡಿದ ಶ್ರೀಯುತ KC ಅಶೋಕ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಸರೋಜಿನಿ ಮೇಡಮ್ ರವರು, ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು, ಶ್ರೀಯುತ ಲಿಂಗರಾಜ್ ಸರ್ ಅವರು ಹಾಗೂ ಶ್ರೀಯುತ ವೆಂಕಟೇಶ್ ಸರ್ ಅವರು ನಮ್ಮೊಂದಿಗೆ ವೇದಿಕೆ ಸ್ವಾಮಿ ಸರ್ ಅವರು ಹಿತನುಡಿಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತಿನ ಅಶೋಕ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದನೆಗಳು. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಏನು ಸ್ಟೂಡೆಂಟ್ಸ್ ಇದ್ದಾರೆ, ನಿಮಗೆಲ್ಲರಿಗೂ ವಂದನೆಗಳು. ಇವತ್ತು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮತ್ತು ನಮ್ಮ ಭಾಗದಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲನ್ನು ಕಟ್ಟಿರ್ತಕ್ಕಂಥ ಅಶೋಕ್ ಅಣ್ಣವ್ರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ತುಂಬ ಖುಷಿ ಆಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಅಶೋಕ ಇಂಟರ್ನ್ಯಾಷನಲ್ ಸ್ಕೂಲ್ನ ಎಲ್ಲ ಚೇರ್ಮನ್ರಾದ ಅಶೋಕ್ರವರೇ, ನಮ್ಮ ಮತ್ತೊಬ್ಬ ಚೇರ್ಮನ್ರಾದಂಥ ಚೆನ್ನಮ್ಮಕ್ಕನವರೇ, ಮತ್ತು ಇಲ್ಲಿ ಸೇರ್ತಕ್ಕಂಥ ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ಅಧ್ಯಾಪಕರೇ, ಪ್ರಿನ್ಸಿಪಾಲ್ರವರೇ ಮತ್ತು ಮಕ್ಕಳೇ, ಇಡೀ ನಮ್ಮ ಯಲಹಂಕ ದಾಸಹಳ್ಳಿ ಭಾಗದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿದ್ರೆ ಇದೊಂದೇ ಇರೋದು. ಈ ಭಾಗದಲ್ಲಿ ದಾಸಹಳ್ಳಿಯಲ್ಲಿ ಇರಬೇಕಾಯ್ತು, ಅದು ಯಲಹಂಕದಲ್ಲಿ ಬಂದ್ ಮಾಡಿದ್ದಾರೆ. ಯಲಹಂಕ ಬೇರೆ ಅಲ್ಲ, ದಾಸಹಳ್ಳಿ ಬೇರೆ ಅಲ್ಲ, ಎರಡೂ ಒಂದೇನೆ, ಅವಳಿ ಜವಳಿ. ಈ ಭಾಗದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಇಂಟರ್ನ್ಯಾಷನಲ್ ಶಾಲೆ ಮಾಡಿರೋದು
ಈ ಭಾಗದ ಜನಕ್ಕೆ, ಅದರಲ್ಲೂ ಸುತ್ತಮುತ್ತ BDA ಆಗಿರೋದ್ರಿಂದ ಇದು ಅತ್ಯಂತ ಪ್ರಖ್ಯಾತಿಯಾಗಿ ಹೊರಹೊಮ್ಮುತ್ತೆ ಮುಂದಿನ ದಿವಸದಲ್ಲಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಂತ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Our guest of the day, Haridas, Secretary, North Bangalore Educational Trust. ಮಕ್ಕಳಿಗೆ ಹಿತನುಡಿ ನೀಡಿ KBC ಟ್ರಸ್ಟ್ನ ಇತಿಹಾಸದ ಪುಟಗಳಲ್ಲಿ ಸಾಕ್ಷಿಯಾದ ನಮ್ಮ ಅತಿಥಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕಿರು ಕಾಣಿಕೆಯೊಂದಿಗೆ ಸನ್ಮಾನಿಸೋಣ. ಇನ್ನೊಂದು ರೆಡಿ ಇರಲಿ, ಇನ್ನೊಂದು ರೆಡಿ ಇರಲಿ, ಫಾಸ್ಟ್ ಮೇಡಮ್, ಒನ್ ಮೋರ್. ಈ ನಮ್ಮ ಟ್ರಸ್ಟಿಂದ ಫಸ್ಟ್ ನಾವು ಕೊಡ್ತೀವಿ, ಆಮೇಲೆ ಅನೌನ್ಸ್ ಮಾಡಿ. ನಾರ್ತ್ ಬೆಂಗಳೂರು MNT ಸಂಸ್ಥೆ ಗ್ರೂಪ್ ಇವರಲ್ಲ, ಪ್ರಿನ್ಸಿಪಲ್ ಏನಿಲ್ಲ, MNT ಸಂಸ್ಥೆ ಅಂತ ಸಂಸ್ಥೆ ನಾವೆಲ್ಲ. Thank you so much, sir, for joining us with us today. MNTI ಸಂಸ್ಥೆಯ ಪರವಾಗಿ ಶ್ರೀಯುತ ನಾಗಭೂಷಣ್ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳ ವತಿಯಿಂದ ಶ್ರೀಯುತ KC ಅಶೋಕ್ ಸರ್ ಅವರಿಗೆ ಸನ್ಮಾನಿಸಲಾಗುತ್ತಿದೆ. ನಾರ್ತ್ ಬ್ಯಾಂಗ್ಳೂರು ಎಜುಕೇಷನ್ ಟ್ರಸ್ಟಿನ ನಿರ್ದೇಶಕರು ಮತ್ತು ಅಂತಾರಾಷ್ಟ್ರೀಯ ಅಶೋಕ ಇನ್ಸ್ಟಿಟ್ಯೂಷನ ಮಾಲೀಕರು, ಐಕಾನ್ ಆಫ್ ದಿ ಸಂಸ್ಥೆಯ ಕೇಂದ್ರ ಬಿಂದು ಆಗಿರೋ ಶ್ರೀ ಅಶೋಕ್ ಅವರಿಗೆ ಇದೊಂದು ನಾಗರಿಕ ಸನ್ಮಾನ ಅಂತ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ನಮ್ಮ ಕಾರ್ಪೊರೇಟರ್ ನಾಗಭೂಷಣ್ ಅವರಿದ್ದಾರೆ, ಈ ಕಡೆಗೆ ರಾಜೇಂದ್ರ ಅವರಿದ್ದಾರೆ, ಮತ್ತು ಸರೋಜಿನಿ ಪ್ರಸಾದ್ ಇದ್ದಾರೆ, ಲಕ್ಷ್ಮೀಶ್ ಅವರಿದ್ದಾರೆ. ಯಾಕಂದರೆ ಇವರೆಲ್ಲ ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಈ ಆಹಾರ ಆಗ್ತಾ ಇರೋದು ಅಥವಾ ಶಾಲೆ ಆಗ್ತಾ ಇರೋದು ಸಾಂಕೇತಿಕ ಆದರೂ ಇದೊಂದು ನಾಗರಿಕ ಸನ್ಮಾನ ಅಂತ ಹೇಳಿ ಅವರ ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಅವರಿಗಿರುವ ಕಾಳಜಿಯನ್ನು ನೋಡಿ ರಾಜಕೀಯ ಕ್ಷೇತ್ರದಲ್ಲಿ ನಾಗಭೂಷಣ್ ಅವರು ಹೇಳ್ತಾ ಇದ್ದಾರೆ ಅಂದರೆ ಮುಂದೆ ಇನ್ನೂ ಹೆಚ್ಚಿನ ಒಂದು ಗಮನ ಇದೆ ಅಂತ ಆಗ್ತದೆ. ನಮ್ಮ ಹಣ ಆರ್ಥಿಕ ಒಂದು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಾರೆ. ಶ್ರೀಯುತ KC ಅಶೋಕ್ ಸರ್ ಅವರಿಗೆ MNTI ಗ್ರೂಪ್ನಿಂದ ಸನ್ಮಾನಿಸಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ವೆಂಕಟೇಶ್ ಅವರು ಹಾರ ಹಾಕಿ ಸರಳ ನೆನಪಿನ ಕಾಣಿಕೆಯನ್ನು ವಿತರಿಸ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಚೇರ್ಮನ್ ಆದ KC ಅಶೋಕ್ ಸರ್ ಅವರು ನೆನಪಿನ ಕಾಣಿಕೆಯನ್ನು ವಿತರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸಂಧ್ಯಾ ಮೇಡಮ್ ಅವರು, ನಾರಾಯಣ್ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ವಿತರಿಸಲಾಗ್ತಾ ಇದೆ. ರಾಮನಾಥ್ ಸರ್ ಅವರು, ರಾಮಣ್ಣ ಅವರು ಅವ್ರ ದಂಪತಿಗಳ ಸಮೇತ ಬರಬೇಕು. ಸಂಸ್ಥೆಯ ಚೇರ್ಮನ್ ಅಂತ KC ಅಶೋಕ್ ಅವರು ವಿತರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಂತರ ಗಿರೀಶ್ ಅವರು ದಯವಿಟ್ಟು ಬರಬೇಕು. ಗಿರೀಶ್ ಸರ್ ಅವರು ದಯವಿಟ್ಟು ಬರ. Next, Srinivas Avro, member.
ಲಕ್ಷ್ಮಣ್ ಸರ್ ಅವರು MNTI ಇಂದ ಲಕ್ಷ್ಮಣ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಡೈರೆಕ್ಟರ್ MNTI. ಈ ಕಡೆಯಿಂದ ಹೇಳ್ತಾ ಬಂದಿದ್ದೀರಿ. ನಮ್ಮ BO ಕಚೇರಿಯಿಂದ ಬಂದಿರತಕ್ಕಂಥ ದಯಾನಂದ್ ಸರ್ ಅವರು ದಯವಿಟ್ಟು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಅಂಜನಮ್ಮ ಹನುಮಂತರಾಜು, ಮೆಂಬರ್ ಆಫ್ ಕಸ್ಕಟ್ಪುರ ಗ್ರಾಮ ಪಂಚಾಯತ್. ಬಿಂದು ಮೇಡಮ್ ಅವರಿಗೆ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ವಿತರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಿಂದು ಮೇಡಮ್ ಅವರು ವೇದಿಕೆ ಮೇಲೆ ಬರ್ಬೇಕು. ಕವಿತಾ ಮೇಡಮ್ ಅವರು, Thank you so much all the dignitaries who joined us with us today and made ಮಗು ಪೋಷಕರನ್ನು ಹುಡುಕುತ್ತಾ ಇದ್ದಾರೆ. ದಯಮಾಡಿ ಪೋಷಕರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಮುಂಚೆ ನಮ್ಮ ಅತಿಥಿಗಳು ಬೇಗನೆ ಹೋಗಬೇಕಾದರ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಸ್ವಲ್ಪ ಬೇಗನೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಳಗಿನ ಸೆಷನ್ ಒಂದು ಮುಗಿದೆ. ಬೆಳಗಿನ ಕಾರ್ಯಕ್ರಮ ಮುಗಿದು ಎರಡನೇ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ. ಇನ್ನು ಯಾರು ಎಕ್ಸಿಬಿಷನ್ನ ನೋಡಿಲ್ಲ ಅಂದರೆ, ಸ್ಟಾಲ್ ನೋಡಿಲ್ಲ, ಕ್ಲೋಸ್ ಮಾಡ್ತಾ ಇದ್ದಾರೆ. ಸ್ಟಾಲ್ ನಮ್ಮ ಎಮ್ ಎಸ್ ರಾವ್ ಸಪ್ತಗಿರಿ ಮೆಡಿಕಲ್ ಕಾಲೇಜಸ್ ಕ್ಲೋಸ್ ಮಾಡ್ತಾರೆ. ಅನಾಟನಮಿ ಡಿವಿಷನ್ಸ್ ಯಾರು ನೋಡಿಲ್ಲ ಅಲ್ಲಿ ಹೋಗಿ ದಯವಿಟ್ಟು ನೋಡ್ಬಿಡಿ, ಕ್ಲೋಸ್ ಆಗ್ತಾ ಇದೆ. ಇವತ್ತು ನಮ್ಮ ಕರೆಗೆ ಈ ಅಶೋಕ ಉತ್ಸವ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಆತ್ಮೀಯ ಸ್ನೇಹಿತರು, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ನ ಸಮಿತಿ ಅಧ್ಯಕ್ಷರು, BBMP ಆಡಳಿತಾಧಿಕಾರಿಯ ನಾಯಕರಾಗಿ ಕಾರ್ಯನಿರ್ವಹಿಸಿ, ಯೂತ್ ಕಾಂಗ್ರೆಸ್ ಕಾರ್ಯನಿರ್ವಹಿಸಿ ಈ ರಾಜ್ಯದ ಎಲ್ಲ ಉದ್ದಗಲಕ್ಕೂ ಓಡಾಡಿ ತನ್ನ ಸೇವೆಯನ್ನು ತೋರಿಸಿಕೊಟ್ಟಂಥ ಅಬ್ದುಲ್ ವಾಜೀದ್ ಅವರು ಬಂದಿದ್ದಾರೆ. ಮತ್ತೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು, ಆಪ್ತ ಮಿತ್ರರು, ಸನ್ಮಾನ್ಯ K. ವಿಶ್ವನಾಥ್ ಅವರು, ಕೈಗಾರಿಕೋದ್ಯಮಿಗಳು, ವಾಣಿಜ್ಯೋದ್ಯಮಿಗಳು, ಸಹಾಯ ಜೀವಿ, ಆಪತ್ ಬಾಂಧವ ಅಂತ ಹೇಳೋದು ತಪ್ಪಾಗಲಾರು ಅಂತ ಒಂದು ಹೆಸರನ್ನ ವಿಶ್ವನಾಥ್ ಅವರು ಕೇಳಿಸ್ಕೊಳ್ಳಿ. ಶೇಖರ್ ಇಲ್ಲಿ ಸ್ಪೀಕರ್ ಕೊಡಪ್ಪ ಈ ಕಡೆ. ಆಪತ್ ಬಾಂಧವ ಎಂದು ಹೇಳೋದು ತಪ್ಪಾಗಲಾರು. ಹಲೋ ಗುಂಡಣ್ಣ ಅಂತ ಆಪ್ತ ಮಿತ್ರ ಆದ ಸನ್ಮಾನ್ಯ K. ವಿಶ್ವನಾಥ್ ಅವರು ನಮ್ಮ ಚೇರ್ಮನ್ BT ಕೃಷ್ಣಪ್ಪನವರ ಸುಪುತ್ರರು ಆಗಿರ್ತಾರೆ. ನಾಗಭೂಷಣವರ ಕಾರ್ಪೊರೇಟ್ ಅವರ ಅಗ್ರಜರು ಆಗಿರ್ತಾರೆ. ಅವರು ಸಹ ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಮತ್ತೊಬ್ಬರು
ಬ್ಲಾಕ್ ಕಾಂಗ್ರೆಸ್ನ ಚೊಕ್ಕಸಂದ್ರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಸನ್ಮಿತರು, ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ ರಾಜ್ಯದ ಉದ್ದಕ್ಕೂ 4-5 ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲೂ ಅಬ್ಸರ್ವರ್ ಕೆಲಸ ಮಾಡಿದಂಥ ಸನ್ಮಾನ್ಯ ರವಿಕುಮಾರ್ ಅವರು ಬಂದಿದ್ದಾರೆ. ಹಿರಿಯರಾದಂಥ ನಿಮ್ಮೆಲ್ಲರ ಅಬ್ಬಿಗೆರೆ ಗುಂಡಣ್ಣ ಅಂತ ಹೆಸರು, AG ಹನುಮಂತರಾವ್ ಅಂದರೆ ತಹಶೀಲ್ದಾರ್ ಹೆಸರು ಅಂತವರು, ಅವರು ಸಹ ಆಗಮಿಸಿದ್ದಾರೆ. ಮತ್ತೊಬ್ಬ ಉದ್ಯಮಿ ತೇಜು ಫ್ಯಾಷನ್ಸ್ನ ಸುರೇಶ್ ಅವರು ಸಹ ಆಗಮಿಸಿದ್ದಾರೆ, ಅವರು ಸಹ ನಮ್ಮ ತುಮರದಾಗಿ. ಆಸಿಫ್ ರವರು ಜನರಲ್ ಸೆಕ್ರೆಟರಿ, ಅವರು ಸಹ ಆಗಮಿಸಿದ್ದಾರೆ. ಮತ್ತೊಬ್ಬರು ಹಿರಿಯರು, ಚೊಕ್ಕಸಂದ್ರ ಹಿರಿಯರು, ಶ್ರೀಕೃಷ್ಣನ ಮಠದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಕೃಷ್ಣದೇವನ ಯದುಕುಲದ ವಂಶಸ್ಥರಾದ ಸನ್ಮಾನ್ಯ ನಂಜಪ್ಪನವರು ಬಂದಿದ್ದಾರೆ, ಅವರಿಗೂ ಸಹ ತುಮರದಲ್ಲಿ. ಮತ್ತು ಈಗಾಗಲೇ ನಮ್ಮ ಅಬ್ದುಲ್ ವಾಜೀದ್ ಅವರ ಸಂಪುಟದಲ್ಲಿ ಉಪಾಧ್ಯಕ್ಷರಾಗಿ ಹೊಸದಾಗಿ ನೇಮಕ ಆಗಿ ದಾಸರಳ್ಳಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು, ಸನ್ಮಿತರು ಅಂತ ಸನ್ಮಾನ್ಯ ನಾಗಮಂಗಲದ ಮೃತ್ಯುಂಜಯ ಅವರು ಸಹ ಆಗಮಿಸಿದ್ದಾರೆ. ಕುಮಾರ್ ಸಿಂಗ್ ಅವರು ಯೂತ್ ಕಾಂಗ್ರೆಸ್ನ ಕುಮಾರ್ ಸಿಂಗ್ ಇಲ್ಲಿ ಬನ್ನಿ, ಕುಮಾರ್ ಸಿಂಗ್ ಬನ್ನಿ. ಮತ್ತು ನಮ್ಮ ರಿಜ್ವಾನ್ ಸಾಹೇಬರು ಅವರು ಸಹ ಬಂದಿದ್ದಾರೆ. ನಮ್ಮ HMT ಸೀನಪ್ಪನವರು ಕಾರ್ಮಿಕ ಸಂಘದ ಬಂದಿದ್ದಾರೆ ಅಧ್ಯಕ್ಷರು. ಇನ್ನು ಅನೇಕ ಗಣ್ಯರು ಸಹ ಆಗಮಿಸಿದ್ದಾರೆ. ಇವರು ತುರ್ತು ಕಾರ್ಯಕ್ರಮ ಹೋಗೋದ್ರಿಂದ ಒಂದು ಬೆಳಗಿನ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ಬೇಕು ನಾವು. ಅದಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈಗ ಈ ಕಾರ್ಯಕ್ರಮವನ್ನು ಸಂಸ್ಥೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, PPTನಲ್ಲೆಲ್ಲ ಬರ್ತಾನೆ ಇದೆ. ಬೆಳಗಿನಿಂದ ಸಮಾಜ ಸೇವೆಗೆ ತೊಡಸ್ಕೊಂಡು ಒಂದು ಅರಿವಿನ ಕಾರ್ಯಕ್ರಮ, ಒಂದು ಇನ್ಫಾರ್ಮೇಟಿವ್ಲಿ ನಾಲೆಡ್ಜನ್ನ ಶೇರ್ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡಿದೆ ಬಂಧುಗಳೇ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಾ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಬಿಸಿಲು ಕಮ್ಮಿ ಆಗ್ತದೆ. ಎಲ್ಲ ಬಿಸಿಲು ಕಮ್ಮಿ ಆದರೆ ಎಲ್ಲರ ಈ ಕಡೆಗೆ ಸರೋಗ್ತದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಿಸಿಲು ಕಮ್ಮಿ ಆಗ್ತದೆ, 4 ಗಂಟೆಗೆಲ್ಲ ಸರೋಗ್ತದೆ. ಅಷ್ಟರಲ್ಲಿ ಇನ್ನೂ ಮಕ್ಕಳೆಲ್ಲ ಮೇಕಪ್ ಆಗ್ತಾ ಇದ್ದಾರೆ, ಎಲ್ಲರೂ ಬಂದು ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ವಿಶೇಷವಾಗಿ ಇವತ್ತಿನ ಬೆಳಗಿನ 18 ಡಿಪಾರ್ಟ್ಮೆಂಟಿಂದ ಬಂದಿರತಕ್ಕಂಥ ಎಲ್ಲ ಸರ್ಕಾರಿ ಸನ್ಮಿತರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಬೀಳ್ಕೊಡ್ತೀವಿ. ಮತ್ತು ಎಲ್ಲ ಸರ್ಟಿಫಿಕೇಟ್ ಇಶ್ಯೂ ಇದೆ. ಯಾರು ಸ್ಟಾಲ್ ಹಾಕಿದಾರಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸ್ಟಾಲ್ ಹಾಕಿರೋರು, ಸಪ್ತಗಿರಿ ಇವರೆಲ್ಲ ಸ್ಟಾಲ್ ಹಾಕಿದ್ದೀರಾ, ಸ್ಟಾಲ್ನವ್ರಿಗೆ ಎಲ್ಲರೂ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಎಲ್ಲರೂ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು, ಕಳಕಳಿ ವಿನಂತಿ. ಈಗ ಸಭೆಯನ್ನು ಉದಿಸಿ ನಮ್ಮ ವಾಜೀದ್ರವರು ಮಾತಾಡ್ತಾರೆ. ಚೇರ್ಮನ್ ಸಾಹೇಬರು, ದಾಸರಳ್ಳಿ ಕ್ಷೇತ್ರದ ಜನಪ್ರಿಯ ನಾಯಕರು, ನನ್ನ ಸ್ನೇಹಿತರಾದಂಥ KC ಅಶೋಕ್ ಅವರೇ, ಅಶೋಕ್ ಉತ್ಸವಗೆ ಆಗಮಿಸಿರುವ ವೇದಿಕೆ ಮೇಲೆ ಉಪಸ್ಥಿತಿರುವ ಮೃತ್ಯುಂಜಯ ಗೌಡ್ರೆ, ರವಿ ಅವರೇ, ರಿಜ್ವಾನ್ ಅವರೇ, ಸಿಂಗ್ ಅವರೇ, ವಿಶ್ವನಾಥ್ ಅವರೇ, ನಮ್ಮ ಆಸಿಫ್ ಅವರೇ, ಮತ್ತು ಸ್ನೇಹಿತರುಗಳು ಸುಮಾರು ನಮ್ಮ ಅಶೋಕ್ ಸಾಹೇಬರ ಸ್ನೇಹಿತರು ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳೇ, ಅವ್ರ ತಂದೆ ತಾಯಿಗಳೇ. ಬಹುಶಃ ಈ 2ನೇ ಭಾಗದ ಕಾರ್ಯಕ್ರಮ 4 ಗಂಟೆಗೆ ಪ್ರಾರಂಭ ಆಗಬೇಕಾಯ್ತು. ಗೆತ್ತಾ ಇರ್ತಕ್ಕಂಥದ್ದು ಮಕ್ಕಳು, ಏನು ಮಕ್ಕಳಿರ್ತಾರೆ, ಸಣ್ಣ ಮಕ್ಕಳ ಒಂದು ಮಾನ್ಯ ಗುಂಡೂರಾವ್ ಸರ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. ಶಶಿ ಬಿಲ್ಡರ್ಸ್, ಬೆಂಗಳೂರು. ಈ ದಿನ ವೇದಿಕೆಯಲ್ಲಿರುವಂಥ ನಮ್ಮ KC ಗ್ರೂಪ್ ಆಫ್ ಅಸೋಸಿಯೇಷನ್ ಅದರ ಚೇರ್ಮನ್ ಅಂತ ಅಶೋಕ್ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಅಬ್ದುಲ್ ವಾಜೀದ್ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೆ ನನ್ನ ಇತರ ಸ್ನೇಹಿತರುಗಳಾದಂಥ K ವಿಶ್ವನಾಥ್ ಅವರು, ಮಂಜುನಾಥ್ ಅವರು, ಸುರೇಶ್ ಅವರು ಇದ್ದಾರೆ. ಮತ್ತು ಕೆಲವರ ಹೆಸರುಗಳನ್ನು ಗೊತ್ತಿಲ್ಲದೆ ಇರೋದ್ರಿಂದ ಕ್ಷಮಿಸಿ. ಅವ್ರಿಗೂ ಎಲ್ಲ ನನ್ನ ನಮಸ್ಕಾರಗಳು. ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ಹೇಳ್ತೀನಿ. KC ಅಶೋಕ್ ಅವರವರು ಈ ವಿದ್ಯಾಸಂಸ್ಥೆಯನ್ನು ಮಾಡಿ ಎಲ್ಲರಿಗೂ ವಿದ್ಯೆ ಸಿಗಲಿ ಅಂತ ಹಗಲಿರುಳು ನಿದ್ದೆ ಕೂಡ ಮಾಡ್ತಾರಲ್ಲ ಗೊತ್ತಿಲ್ಲ, ಅಷ್ಟು ವ್ಯವಸ್ಥಿತವಾಗಿ ನಿಮಗೆ ಬೇಕಾಗಿರುವಂಥ ಸೌಲಭ್ಯ ಕಲ್ಪಿಸ್ಬಿಟ್ಟು ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ಅವರೇ ನಮಗೆ ದೇವರು, ಅವರೇ ದೇವ್ರ ಥರ, ಭಗವಂತ ಇದ್ದಾಗೇನೆ. ವಿದ್ಯೆ ಕೊಡೋದೇನು ಸುಲಭ ಅಲ್ಲ. ಯಾವುದ್ರಲ್ಲಿ ದಾನ ಇದೆ ಇದ್ದರೂ ವಿದ್ಯೆ ದಾನ ಭಾಳ ಮುಖ್ಯ ಅಂತ ಹೇಳ್ತಾರೆ. ಹಣ ಕೊಡೋದು, ಫೀಸ್ ಕೊಡೋದು ಮುಖ್ಯ ಅಲ್ಲ, ಆದರೆ ವ್ಯವಸ್ಥೆ ಮಾಡಿಕೊಡೋದು ಬಹಳ ಮುಖ್ಯ. ಅದರಿಂದ ತುಂಬ ವ್ಯವಸ್ಥಿತವಾಗಿ ನಿಮಗೆಲ್ಲ ಮಾಡಿಕೊಟ್ಟಿದ್ರಿಂದ ನಿಮ್ಮ ಪುಣ್ಯ ನನ್ನ ಪುಣ್ಯ ಅಂತ ಅನ್ಕೋತೀನಿ. ಅದು ನನ್ನ ಮಕ್ಕಳು ಬರದೇ ಇದ್ದರೂ ಕೂಡ, ಮೊಮ್ಮಕ್ಕಳು ಬರದೇ ಇದ್ದರೂ ಕೂಡ, ಆದರೆ ಬೇರೆ ಎಲ್ಲರೂ ಮಕ್ಕಳೆಲ್ಲ ಬರ್ತಾರಲ್ಲ ಅವ್ರಿಗೆಲ್ಲ ಸಿಗುತ್ತೆ ಅನ್ನೋದೊಂದು
ಸಂತೋಷದ ವಿಷಯ. ಹಾಗಾಗಿ ಇನ್ನೂ ತುಂಬ ಚೆನ್ನಾಗಿ ನೆರವೇರಲಿ, ಚೆನ್ನಾಗಿ ನಡೀತಾ ಇರಲಿ, ಇದೇ ಥರ ವೃದ್ಧಿ ಆಗ್ತಾ ಇರಲಿ ಅಂತ ಹೇಳಿಬಿಟ್ಟು ನನ್ನ ಭಾಷಣವನ್ನು ಮುಗಿಸ್ತೇನೆ. ಆಸ್ತಿ ಮಾಡುವ ಬದಲು ಮಕ್ಕಳನ್ನು ಆಸ್ತಿಯನ್ನಾಗಿಸಿ ಹಿಡಿಯಷ್ಟು ಇರುವ ಮೆದುಳಿನಲ್ಲಿ ಆಕಾಶದಷ್ಟು ಜ್ಞಾನ ತುಂಬಬಹುದು ಎಂದು ಹೇಳಿಕೊಟ್ಟಂತಹ ಶ್ರೀಯುತ ಗುಂಡೂರಾವ್ರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸಪ್ತಗಿರಿ ಕಾಲೇಜ್ನವರು ನಾಯಕರಾದಂಥ ಕೆ.ಸಿ. ಅಶೋಕಣ್ಣನವರೇ, ಅದೇ ರೀತಿ ಇವತ್ತಿನ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಆಗಮಿಸಿರುವಂಥ ನಮ್ಮ ನೆಚ್ಚಿನ ಕಾಂಗ್ರೆಸ್ನ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಾಜಿದ್ ಸಾಹೇಬ್ರೆ, ವಿಶ್ವಣ್ಣನವರೇ, ನಂಜಪ್ಪಣ್ಣನವರೇ, ಮೃತ್ಯುಂಜಯ ಗೌಡ್ರೆ, ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಇವತ್ತಿನ ಈ ಒಂದು ಏನು ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ವತಿಯಿಂದ ಈ ಒಂದು ಇಲ್ಲಿ ನಡೀತಾ ಇದೆ ಕಾರ್ಯಕ್ರಮ, ಭಾಳಷ್ಟು ತಿಳುವಳಿಕೆ ಮಾಹಿತಿ ಸಿಗುವಂಥ ಒಂದು ಕಾರ್ಯಕ್ರಮ. ನಾನು ಸಹ ಎಲ್ಲ ಕಡೆ ನೋಡ್ತಾ ಬಂದಿದ್ದರಲ್ಲಿ ಒಂದು ಶೈಕ್ಷಣಿಕ ವಿಚಾರವಾಗೂ ಮಾಹಿತಿ ಇದೆ, ಕೃಷಿ ಬಗ್ಗೆನೂ ಮಾಹಿತಿ ಇದೆ, ಹಾಗೆ ವಿವಿಧ ರಂಗಗಳಲ್ಲಿ ಏನೇನು ಮಾಹಿತಿ ಬೇಕು, ಮಕ್ಕಳುಗಳಿರ್ಬೋದು, ಆ ಮಕ್ಕಳುಗಳಂತ ಪೋಷಕರು ಇರ್ಬೋದು, ಒಂದು ಒಳ್ಳೆ ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ. ಇದನ್ನು ಬೆಳಗ್ಗೆಯಿಂದ ಸಾಕಷ್ಟು ಜನ ಇಲ್ಲಿ ಬಂದು ಇಲ್ಲಿ ನೋಡಿ ಇದನ್ನ ಲಾಭನ ಪಡ್ಕೊಂಡಿದ್ದೀರಾ. ಇದೇ ರೀತಿ ಸಂಸ್ಥೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರುತ್ತೆ. ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ತಿರ್ತೀನಿ. ಅದು ನಮ್ಮ ಅಕ್ಟೋಬರ್ 2ನೇ ತಾರೀಕು ನಮ್ಮ ಅಶೋಕಣ್ಣನ ಹುಟ್ಟದ ಹಬ್ಬದ ದಿನ ಇಡೀ ನಮ್ಮ ಕ್ಷೇತ್ರದಿಂದ ವತಿಯಿಂದ ಎಲ್ಲರಿಗೂ ಈ ಒಂದು KVC ಟ್ರಸ್ಟಿಂದ ಮಾಡ್ತಾ ಬಂದಿದ್ದಾರೆ. ನಾವು ಅದರಲ್ಲಿ ಪಾಲ್ಗೊಳ್ತಾ ಬಂದಿದ್ದೀವಿ. ಇದೇ ರೀತಿ ಮುಂದುವರಿಲಿ, ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ಆಶಿಸ್ತಾ ನನ್ನನ್ನು ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಶೋಕಣ್ಣನ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಂದನೆಗಳು ಸರ್. ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುರೇಶ್ ಅವರು, ತೇಜು ಫ್ಯಾಷನ್ಸ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಇನ್ನೇನು ಅತಿ ಶೀಘ್ರದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಈ ಪ್ರೋಗ್ರಾಮ್ ಮುಗಿದ ತಕ್ಷಣ ನಮ್ಮ ಉಳಿದಂಥ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಮೊಟ್ಟ ಮೊದಲಿಗೆ ನಮಗೆಲ್ಲರಿಗೂ ಇಂಥ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಲು ಒಂದು ರೀತಿಯ ಮಾರ್ಗದರ್ಶನ ಮಾಡಿರುವಂಥ ಪರಮಾತ್ಮನಿಗೆ ನನ್ನ ಅನಂತ ಶರಣುಗಳನ್ನು ಸಲ್ಲಿಸ್ತಾ, ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಅನಂತ ಶರಣಾರ್ಥಿಗಳು. ದಯವಿಟ್ಟು ತಮ್ಮ ಹೆಸರುಗಳು ಗೊತ್ತಿಲ್ಲ, ವಿಶ್ವಣ್ಣವ್ರು ಗೊತ್ತು, ಮಂಜಣ್ಣವ್ರು ಗೊತ್ತು, ಗುಂಡಣ್ಣವ್ರು ಗೊತ್ತು, ಅಶೋಕಣ್ಣವ್ರು ಗೊತ್ತು. ಹಾಗಾಗಿ ಬೇರೆಯವರು ತಮ್ಮ ಹೆಸರು ಹೇಳಿಲ್ಲ ಅಂದರೆ ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಎಲ್ರಿಗೂ ನನ್ನ ಅನಂತ ಶರಣಾರ್ಥಿಗಳು. ಒಂದು ಕಡೆ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪರಿಶುದ್ಧ ಬಲದಿಂದ ಅವಲೋಹದ ಕೇಡ ನೋಡಯ್ಯ ಅಂತ. ಇವತ್ತು ಅಶೋಕಣ್ಣವರು ತಮ್ಮ ಜ್ಞಾನದ ಬಲದಿಂದ ತಾವು ಬದುಕದ ಅಷ್ಟೇ ಅಲ್ಲದೆ ತಮ್ಮ ಜೊತೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಸತ್ಯ, ತಮಗೆಲ್ಲರಿಗೂ ಗೊತ್ತಿದೆ. ಹಾಗೇನೆ ಅದೆಲ್ಲದರ ಜೊತೆಯಲ್ಲಿ ಚಿಕ್ಕ ಮಕ್ಕಳ ಮನಸ್ಸು ಯಾವ ರೀತಿ ಇರುತ್ತೆ ಅಂತಂದರೆ, ಅವಾಗಲೇ ಅಣ್ಣವರೊಬ್ರು ಹೇಳಿದರು, ಹಸಿ ಗೋಡೆಗೆ ಅರಳು. ಬಸವೇಶ್ವರ ಕಾಲೇಜ್ ಆಫ್ ಕಾಮರ್ಸ್ ಪ್ರಿನ್ಸಿಪಲ್ ರವರು ಈಗ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹೇಳಾಯ್ತಲ್ವಾ? ಕಾರ್ಯಕ್ರಮವನ್ನು ಉದ್ದೇಶಿಸಿ ಶೀಲಾ ಮೇಡಮ್. The midst of us, we are very fortunate to have Madam here. Madam is Associate Professor in Kannada from 1998 till date. Madam has 32 years of teaching experience with undergraduate students. She has huge research experience and published books, conducted various workshops, seminars, student seminar and poet meet. Madam, we are very deeply honored to have you with us, and on behalf of the chairman and management, staff and students of Ashok
group of institutions. I extend a warm welcome to you, madam. Welcome. Is working presently as a principal in Bashveshwara College, and she's in the midst of us. I request madam to address the gathering, please. And once again, on behalf of everyone, I extend a warm welcome to you, madam, for this evening of Ashok Utsav, please. ಅಂದರೆ ನೀವೆಲ್ಲರೂ ನಿಮ್ಮ ಮಕ್ಕಳ ನೃತ್ಯ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾತ್ರ ನೋಡ್ಲಿಕ್ಕೆ ಬಂದಿದ್ದೀರಿ ಅಂದರೆ ಮಾತು ಸಪ್ಪೆ ಆಗಿ ಹೋಗುತ್ತೆ. ಇನ್ನೊಂದ್ಸಲ ನೀವು ಓಕೆ ಮಾಡಿದ್ರೆ ನಾನು ಮಾತಾಡ್ತೀನಿ. ಎಲ್ಲ ಪೋಷಕರು ಮತ್ತು ವಿದ್ಯಾರ್ಥಿಗಳು ಧನ್ಯವಾದಗಳೊಂದಿಗೆ ಎಲ್ಲ ಪೋಷಕರೇ ಮತ್ತು ಶಿಕ್ಷಕರೇ, ನನ್ನ ಮಾತುಗಳನ್ನು ನಾನು 2 ಭಾಗವನ್ನಾಗಿ ಮಾಡಿಕೊಂಡು ಈ ಸಮಾರಂಭದಲ್ಲಿ ಕೆಲವೊಂದು ಮಾತುಗಳನ್ನಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲ ಭಾಗ ಇದು ಅಶೋಕ ಉತ್ಸವ ಅಂತಕ್ಕಂಥ ಕೊನೆಯ ಸಮಾರಂಭ ಏನಾಗಿರುತ್ತೆ, 1 ವರ್ಷದ ನಿಮ್ಮ ಪರಿಣಾಮವನ್ನು ನೋಡ್ತಕ್ಕಂಥ ಒಂದು ಉತ್ಸವ ಆಗಿರುತ್ತೆ. ನೀವೇನು ಕಾಲೇಜಿನ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೂ ನಿಮ್ಮ ಮಕ್ಕಳನ್ನು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಇಲ್ಲಿ ಬಿಟ್ಟಿರ್ತೀರಿ. ಇಲ್ಲಿಯ ಪಾಠ ಪ್ರವಚನ ಮತ್ತು ಅಕಾಡೆಮಿಕ್ ಆದಂತಹ ಕರಿಕ್ಯುಲರ್ ಆಗಿರ್ತಕ್ಕಂತಹ ಎಲ್ಲ ಚಟುವಟಿಕೆಗಳಲ್ಲೂ ನಿಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಭಾಗವಹಿಸಿದ್ದಾರೆ, ಅದರಲ್ಲಿ ಶಿಕ್ಷಕರ ಪಾತ್ರವೇನು, ನನ್ನ ಜೊತೆ ನಿಂತ್ಕೊಂಡಿರ್ತಕ್ಕಂಥ ಅಶೋಕ್ ಸರ್ ಅವರ ಪಾತ್ರವೇನು, ಪ್ರಾಂಶುಪಾಲರ ಪಾತ್ರವೇನು, ಮುಖ್ಯವಾಗಿ ನೀವು ಮಾಡಬೇಕಾದಂತಹ ಪಾತ್ರವೇನು ಅನ್ನೋದು ಈ ಸಮಾರಂಭದ ಮುಖ್ಯ ಕಾಳಜಿ ಮತ್ತು ಪರಿಹಾರ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕೆ ಈ ಮಾತನ್ನು ಪ್ರಾರಂಭದಲ್ಲೇ ನಿಮಗೆ ಹೇಳಿದೆ ಅಂತ ಹೇಳಿದ್ರೆ, ಒಂದು ಶಾಲೆ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಅನುಭವ ಮಂಟಪ. 12ನೇ ಶತಮಾನದ ವಿಶ್ವಗುರು ಬಸವಣ್ಣನವರು ಎಲ್ಲ ಥರದ ಯಾವುದೇ ವರ್ಗ ಭೇದವಿಲ್ಲದ, ಲಿಂಗ ಭೇದವಿಲ್ಲದ, ಯಾವುದೇ ರೀತಿಯ ಕೆಲಸ ಕಾರ್ಯಗಳ ಭೇದವಿಲ್ಲದೆ ಒಂದು ಕಲಿಕಾ ಮಂಟಪವನ್ನು ಸೃಷ್ಟಿ ಮಾಡಿದ್ದನ್ನು ನಾವು ಅನುಭವ ಮಂಟಪ ಅಂತ ಕರಿತೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ದರೆ ಆಧುನಿಕ ಅನುಭವ ಮಂಟಪವನ್ನು ಅಶೋಕ್ ಅವರಿಲ್ಲಿ ಸೃಷ್ಟಿ ಮಾಡಿರೋದನ್ನು ನೋಡ್ತಾ ಇದ್ದೀನಿ. ರಂಗಾದಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರು ಮತ್ತು ಪೋಷಕರು, ಶಿಕ್ಷಕರು ನನ್ನನ್ನು ಇಲ್ಲಿ ಬರಮಾಡ್ಕೊಂಡಿದ್ದನ್ನು ನೋಡಿದ್ರೆ ಒಳ್ಳೆಗೂ ನೆನಪು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಂದರೆ, ನಾನು ಯಾಕೆ ಈ ಶಾಲೆಗೆ ನನ್ನ ಮಕ್ಕಳನ್ನು ಸೇರಿಸಿದ್ದೀನಿ. ಹೌದಾ? ನೀವು ನಿಮ್ಮ ಮಕ್ಕಳನ್ನು ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಈ ಶಾಲೆಯ ಮುಖ್ಯ ಗುರಿ ಮತ್ತು ಉದ್ದೇಶ ಏನು, ಈ ಶಾಲೆಗೆ ಸೇರಿಸೋದರ ಮೂಲಕ ನನ್ನ ಮಗು ಯಾವ ರೀತಿಯ ವ್ಯಕ್ತಿತ್ವ ನಿರ್ಮಾಣವನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ, ಮಗು ನಿಜವಾದಂತಹ ನಮ್ಮ ಕನಸಿನ ಗುರಿಯನ್ನು ಮುಟ್ಟುತ್ತದೆಯೇ ಎನ್ನುವಂತಹ ಅಂಶಗಳನ್ನು ಇಟ್ಕೊಂಡು ನೀವು ಶಾಲೆಗೆ ಸೇರಿಸಿರ್ತೀರಿ. ನಿಮ್ಮನ್ನೆಲ್ಲ ನೋಡಿದ್ರೆ ನಂಗೆ ಅನಿಸ್ತು, ಈ ಅಶೋಕ ಸ್ಕೂಲಿನ ಎಲ್ಲ ಶಿಕ್ಷಕರು ಕೂಡ ಪೋಷಕರ ಗುರಿಗಳನ್ನು ಮುಟ್ಟಿಸಿದ್ದೀರಿ ಅಂಥೇಳಿ ನಾನು ಭಾವಿಸಿದ್ದೀನಿ. ಯಾಕೆ ಈ ಮಾತು ನಿಮ್ಮ ಮುಂದೆ ನಾವು ಹಂಚ್ಕೋಬೇಕು ಅಂತ ಹೇಳಿದ್ರೆ, ಒಂದು ಕಾಲೇಜಿಗೆ 4 ಕಂಬಗಳು ಯಾವುದು ಅಂತಂದರೆ, ಮೊದಲನೇದ್ದು ಆಡಳಿತ ಮಂಡಳಿ, 2ನೇದ್ದು ಶಿಕ್ಷಕರು, 3ನೇದ್ದು ಪೋಷಕರು, 4ನೇದ್ದು ನಮ್ಮ ವಿದ್ಯಾರ್ಥಿಗಳು. ಈ 4 ಕಂಬಗಳಿದ್ದರೆ ಮಾತ್ರ ಒಂದು ಶಾಲೆ ತನ್ನ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಹಾಗಾಗಿ ನೀವೆಲ್ಲ ಸಂಭ್ರಮದಿಂದ ಕೂತ್ಕೊಂಡಿರೋಂಥದ್ದನ್ನು ನೋಡಿದ್ರೆ ನಿಮ್ಮ ಪಾತ್ರ ಇಲ್ಲಿ ಅತ್ಯಂತ ಮುಖ್ಯವಾಗಿದೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ನೀವು ನಿಮ್ಮ ಮಗುವಿನ ಜೊತೆಯಲ್ಲಿ ಬಹಳ ಕಡಿಮೆ ಇರ್ತೀರಿ, ಶಿಕ್ಷಕರು ನಿಮ್ಮ ಮಗುವಿನ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೀತಾರೆ. ಹಾಗಾಗಿ ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸಿಗೆ ಹೇಳ್ತಾ ಇರ್ತೀನಿ, ನೀವು ಪೋಷಕರು ಮತ್ತು ಶಿಕ್ಷಕರು ಅವಳಿ ಜವಳಿ ಇದ್ದ ಹಾಗೆ, ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ ಅಂಥೇಳಿ. ಯಾಕಂದರೆ ನಿಮ್ಮ ಮಗು ಏನು ಅನ್ನೋದು ನನಗೆ ಅರ್ಧ ಗೊತ್ತಿದ್ರೆ ನಿಮಗೆ ಅರ್ಧ ಗೊತ್ತಿರ್ತಕ್ಕಂಥ ನಿಮ್ಮ ಮಗುವಿನ ಬೆಳವಣಿಗೆಯ ದಾರಿಗಳು. ಹಾಗಾಗಿ ಪೋಷಕರು ಯಾವಾಗಲೂ ಶಿಕ್ಷಕರ ಜೊತೆ ಒಂದು ಒಳ್ಳೆಯ ಗೆಳೆತನವನ್ನು ಇಟ್ಕೋಬೇಕು. ಪೇರೆಂಟ್ಸ್ ಮೀಟಿಂಗಿಗೆ ಬರೋದು, ಅಲ್ಲಿ ಕೇಳ್ಕೊಳ್ಳೋದು ಮತ್ತು ಹೊರಟೋಗ್ಬಿಡೋದು ಅಂತಂದಾಗ ಯಾವುದೇ ಶಾಲೆಯ ಬೆಳವಣಿಗೆ ಸಾಧ್ಯ ಆಗಲ್ಲ. ನೀವು ನಿಮ್ಮ ಮಗುವಿನ ಶಿಕ್ಷಕರ ಜೊತೆಯಲ್ಲಿ ಒಳ್ಳೆಯ ಗೆಳೆತನವನ್ನು ಇಟ್ಕೊಂಡು ನಿಮ್ಮ ಮಗುವಿಗೆ ಇರಬೇಕಾಗಿರ್ತಕ್ಕಂಥ ನಿಜವಾದಂಥ ಸ್ಟ್ರೆಂತ್ ಏನು, ನಿಮ್ಮ ಮಗುವಿನಲ್ಲಿ ಇರ್ತಕ್ಕಂಥ ವೀಕ್ನೆಸ್ ಏನು, ಅದು ನಿಮ್ಮ ಕ್ಲಾಸ್ ಟೀಚರ್ಸ್ ಹತ್ರ, ನಿಮ್ಮ ಶಿಕ್ಷಕರ ಜೊತೆಯಲ್ಲಿ ನೀವು ಮಾತಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಮಗು ನಿಜವಾದಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳೋ ಕಡೆ ಬಹಳ ಮುಖ್ಯವಾಗುತ್ತೆ ಅಂಥೇಳಿ ನಾನು ಭಾವಿಸ್ತಿದ್ದೀನಿ. ಹಾಗಾಗಿ ಶಿಕ್ಷಕರು, ಪೋಷಕರು ಅವಳಿ ಜವಳಿ ಅಂತ ಕರೆದ್ರೆ
ಆಡಳಿತ ಮಂಡಳಿ ಮತ್ತು ವಿದ್ಯಾರ್ಥಿ ಮಿತ್ರರು ಬಹಳ ಮುಖ್ಯ. ನಾನು ಇಂಥದ್ದೊಂದು ಶಾಲೆಗೆ ನನ್ನ ಮಗುವನ್ನು ಸೇರಿಸಿದ್ದೀನಿ ಅಂದಾಗ ಆಡಳಿತ ಮಂಡಳಿಯೂ ಕೂಡ ಇರಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಮತ್ತು ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ಕೊಡೋದರ ಮೂಲಕ ಏನು ಮೂಲಭೂತ ಸೌಕರ್ಯಗಳು ಅಂತ ಕರಿತೀವೋ, ಸ್ವಚ್ಛತಾ ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳಿಗೆ ಯೂನಿಫಾರಮ್ನ ವಸ್ತ್ರದಾನ ಆಗಿರ್ಬೋದು. ಇಂಥದ್ದೊಂದು ಕಾಲೇಜಲ್ಲಿ ದಾಸೋಹದ ಪ್ರಜ್ಞೆ ಇರುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ನಮ್ಮಂಥ ಕಾಲೇಜಿನಲ್ಲಿ 2 ಹೊತ್ತಿನ ದಾಸೋಹದ ಒಂದು ವಿಚಾರಗಳನ್ನು ಕೂಡ ನಾವಲ್ಲಿ ಪ್ರಸ್ತಾಪವನ್ನು ಮಾಡ್ತೀವಿ. ಭಾಳ ಮುಖ್ಯವಾಗಿ ಮಗುವಿಗೆ ಕೇವಲ 100 ಅಂಕಗಳನ್ನು ತಗೊಂಡು ನೀನು ನಿನ್ನ ಇಂಟೆಲೆಕ್ಚುಯಲ್ ಕೋಶನನ್ನು ಜಾಸ್ತಿ ಮಾಡ್ಕೊಳ್ಳೋ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇವತ್ತು SEP ಏನು ಹೇಳ್ತಿದ್ಯೋ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಏನು ಹೇಳ್ತಾ ಇದೆಯೋ, ನಿಮ್ಮ ಮಗುವಿನಲ್ಲಿರ್ತಕ್ಕಂಥ 4 ಕೋಶನ್ಗಳನ್ನು ಅಂದರೆ 4 ಬುದ್ಧಿಮತ್ತೆಯನ್ನು ನೀವು ಎಚ್ಚರಿಸಬೇಕಾಗಿದೆ. ಇದು ಶಿಕ್ಷಕರಿಗೂ ಹೇಳ್ತಾ ಇದ್ದೀನಿ ಮತ್ತು ಪೋಷಕರಿಗೂ ಹೇಳ್ತಾ ಇದ್ದೀನಿ. ಒಂದು ವಿದ್ಯಾರ್ಥಿಗೆ ಇರಬೇಕಾಗಿರ್ತಕ್ಕಂಥ 4 ದಾರಿಗಳು ಯಾವುದು ಅಂದರೆ, ಮೊದಲು ಇಂಟೆಲೆಕ್ಚುಯಲ್ ಕೋಶನ್, ಬೌದ್ಧಿಕ ಬುದ್ಧಿಮತ್ತೆ. 2ನೇದು ಕ್ರಿಯೇಟಿವ್ ಕೋಶನ್, ಸೃಜನಾತ್ಮಕವಾದಂತಹ ಪ್ರಜ್ಞೆ. 3ನೇದು ಮೆಂಟಲ್ ಕೋಶನ್, ಮಾನಸಿಕವಾದಂತಹ ಒಂದು ಬುದ್ಧಿಮತ್ತೆ. 4ನೇದು ಇವತ್ತು ನಾವು ಕಳ್ಕೊಳ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಒಂದು ಎಮೋಷನಲ್ ಕೋಶನ್. ನಾವು ಕೊನೆಯದನ್ನು ಇವತ್ತು ಕಳ್ಕೊಳ್ತಾ ಇದ್ದೀವಿ ಅಶೋಕ್ ಸರ್ ಅವರೇ. ನಮಗೆ ಎಮೋಷ್ನಲ್ ಆದಂತಹ ಕೋಶನ್ಗಳೇ ಇವತ್ತು ಮರ್ತು ಹೋಗ್ತಾ ಇದೆ. ಪೋಷಕರಿಗೂ ಮತ್ತು ಶಿಕ್ಷಕರ ಮಧ್ಯದಲ್ಲಿ ನಡೀತಕ್ಕಂಥ ಭಾವನೆಗಳೇನು, ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರ ಮಧ್ಯದಲ್ಲಿ ನಡೀತಕ್ಕಂಥ ಭಾವನೆಗಳೇನು, ಒಂದು ಆಡಳಿತ ಮಂಡಳಿಗೂ ಮತ್ತು ಪೋಷಕರ ನಡುವಿನ ಭಾವನಾತ್ಮಕತೆಯನ್ನು, ಈ ಎಮೋಷ್ನಲ್ ಕೋಶನನ್ನು ನಾವು ಮರಿತಾ ಇದ್ದೀವಿ. ಸ್ಟೇಟ್ ಎಜುಕೇಷನ್ ಪಾಲಿಸಿ ಇವತ್ತೇನು ಹೇಳ್ತಾ ಇದೆ ಅಂದರೆ, ಈ 4 ಕೋಶನ್ಗಳನ್ನು ಸಮನಾಗಿ ನೋಡ್ಕೊಂಡಿರ್ತಕ್ಕಂತಹ ಒಂದು ವ್ಯಕ್ತಿ ನಿಜವಾದಂತಹ ವ್ಯಕ್ತಿತ್ವವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ. ಇದರ ಹಿಂದೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿಯೂ ಕೂಡ ನಾವು ಇದ್ವಿ. ಎಜುಕೇಷನ್ ನ್ಯಾಷನಲ್ ಪಾಲಿಸಿ ಏನು ಹೇಳ್ತಾ ಬಂತು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 4 ಕೌಶಲ್ಯಗಳನ್ನು, 4 ಸ್ಕಿಲ್ಗಳ ಬಗ್ಗೆ ನಿಮ್ಮ ಮಗುವಿಗೆ ದಾರಿ ತೋರಿಸಿ ಅಂಥೇಳಿ. ಈಗಾಗಲೇ ನೀವು ಆ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮಗುವಿಗೆ ಬಹಳ ಬೇಸಿಕ್ಕಾಗಿ ಬರಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಒಂದು ಮೊದಲನೇದು ಕೇಳಿಸಿಕೊಳ್ಳುವ ಕೌಶಲ್ಯ, ಲಿಸ್ನಿಂಗ್ ಸ್ಕಿಲ್ಸ್ ಅಂತ ನೀವೇನು ಹೇಳ್ತೀರೋ, ಇದೆಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕಲಿಸಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು ಲಿಸನ್ ಮಾಡೋದಿದೆ, ಇವತ್ತು ಮಕ್ಕಳು ಕೇಳಿಸ್ಕೊಳ್ಳೋದೇ ಇಲ್ಲ ನೋಡಿ. ಎಷ್ಟು ಜನ ನನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರಿ? ಲಿಸ್ನಿಂಗ್ ಸ್ಕಿಲ್ಸ್ಗೆ ಅತ್ಯಂತ ದೊಡ್ಡ ತಯಾರಿ ಬೇಕಾಗುತ್ತೆ. ಯಾರು ಒಳ್ಳೆಯ ಕೇಳುಗರೋ ಅವರು ಒಳ್ಳೆಯ ಮಾತುಗಾರರು. ಮೊದಲು ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕಾಗುತ್ತೆ. ಅಂತಹ ಕೇಳಿಸಿಕೊಳ್ಳುವ ಕೌಶಲ್ಯ ಇರೋರು ಮಾತ್ರ ಮಾತನಾಡುವ ಕೌಶಲ್ಯ, ಸ್ಪೀಕಿಂಗ್ಸ್ ಕೌಶಲ್ಯಗೆ, ಸ್ಕಿಲ್ಸ್ಗೆ ಹೋಗ್ತಾರೆ. ಯಾರಿಗೆ ಮಾತನಾಡುವ ಕೌಶಲ್ಯ ಇದೆಯೋ ಅವರು ಮಾತ್ರ ಓದುವ ಕೌಶಲ್ಯಕ್ಕೆ ದಾರಿ ಮಾಡ್ಕೊಳ್ತಾರೆ, ರೀಡಿಂಗ್ ಸ್ಕಿಲ್ಸ್ಗೆ ಹೋಗ್ತಾರೆ. ಇದು 3 100% ಸಕ್ಸಸ್ ಆದಮೇಲೆ ಕೊನೆಯ ಸ್ಕಿಲ್ ಬರವಣಿಗೆಯ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್. ವಿದ್ಯಾರ್ಥಿ ಮಿತ್ರರೇ ಮತ್ತು ಪೋಷಕರೇ, ಮೊದಲು ಹೇಳಿರ್ತಕ್ಕಂತಹ ಸ್ಟೇಟ್ ಎಜುಕೇಷನ್ ಪಾಲಿಸಿಯ 4 ಕೋಶನ್ಗಳ ಹತ್ರ ಶಿಕ್ಷಕರು ಮತ್ತು ಪೋಷಕರು ಇವತ್ತಿಂದ ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಮಕ್ಕಳ ಭಾವನಾತ್ಮಕವಾದಂತಹ ಮತ್ತೆಗಳು ಏನು, ಎಮೋಷ್ನಲ್ ಕೋಶನ್ಗಳ ಬಗ್ಗೆ ನಾವು ಎಷ್ಟು ಮಕ್ಕಳ ಜೊತೆ ಬೆರೀತಾ ಇದ್ದೀವಿ, ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಿದ್ದೀವಿ, ಮಕ್ಕಳಿಗೆ ಏನು ಬೇಕು ಅನ್ನೋದು ನಾವು ಮೊದಲೇ ಹೇಗೆ ಅರ್ಥ ಮಾಡ್ಕೊಳ್ತಾ ಇರ್ತೀವಿ. ಪೋಷಕರೆಲ್ಲರೂ ಕೂಡ ನಾವೊಂದು ಒತ್ತಾಯವನ್ನು ಮಕ್ಕಳ ಮೇಲೆ ಹಾಕ್ತಾ ಇದ್ದೀವಿ. ಅದು ಬೇಡ ಅನ್ನೋದನ್ನು ನಾನು ಈ ವೇದಿಕೆಯ ಮೂಲಕ ಶಿಕ್ಷಕರಿಗೂ ಮತ್ತು ಪೋಷಕರಿಗೂ ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಒಂದು ಬೆಸ್ಟ್ ಟೀಚರು ಒಂದು ಮಗುವಿನಲ್ಲಿರ್ತಕ್ಕಂಥ ನಿಜವಾದಂತಹ ಕ್ರಿಯೇಟಿವಿಟಿಯನ್ನು ಕಂಡುಹಿಡಿತೀರಿ. ಅವ್ರಿಗೇನು ಬೇಕಾಗಿದೆ ಅನ್ನೋದನ್ನು ನೀವು ನೋಡ್ತೀರಿ. ಒಂದು ಕ್ಲಾಸ್ ರೂಮ್ ಟೀಚರ್ ಕೇವಲ ಕ್ಲಾಸ್ ರೂಮ್ ಟೀಚರು ಅಂಕಗಳನ್ನ ತಗೊಳ್ಳಿ ಅಂತಲ್ಲ, ಅವ್ರದ್ದು ಕೆಲಸ ಆ ಮಗುವಿಗೆ ಇರಬೇಕಾಗಿರ್ತಕ್ಕಂತಹ ಸ್ಟ್ರೆಂತನ್ನು ಹುಡುಕುವಂಥದ್ದು, ಆ ಮಗುವಿನಲ್ಲಿರ್ತಕ್ಕಂಥ ವೀಕ್ನೆಸ್ಸನ್ನು ಹುಡ್ಕೊಳ್ತಕ್ಕಂಥದ್ದು. ಅಂಥ ಶಿಕ್ಷಕರು ಮಾತ್ರ ಈ ಅಂಥ ಅಶೋಕ ಸ್ಕೂಲ್ನಲ್ಲಿ ಬಹಳ ದಟ್ಟವಾದಂತಹ ಟೀಚರ್ಸ್ ಆಗಿರ್ತಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಇನ್ನೊಂದು ನಿಮಿಷ, ನಾನು ನಿಮ್ಗೆ 15 ನಿಮಿಷ ಮಾತಾಡ್ತೀನಿ ಅಂದಿದ್ದೆ, ಇನ್ನು 10-11 ನಿಮಿಷ ಆಗಿದೆ. ಇನ್ನೊಂದು 4 ನಿಮಿಷ ನಾನು ನಿಮ್ಗೇನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ಮಗುವಿಗೆ ಇವತ್ತು ಮೊಬೈಲುಗಳ ಹಾವಳಿಗಳು ಜಾಸ್ತಿ ಆಗಿದೆ. ಟಿ ವಿಯ ಮುಂದೆ
ಪೋಷಕರು ಕೂತ್ಕೊಂಡಾಗ ಅವ್ರ ಜೊತೆ ಕೂತ್ಕೊಳ್ಳೋರು ಮಕ್ಕಳೇ ಆಗಿರ್ತಾರೆ. ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ಗಳನ್ನು ನಾವು ಮೊದಲು ಬದಲಾವಣೆ ಮಾಡ್ಕೋಬೇಕಾಗಿದೆ. ನಾನು ಎಷ್ಟೊತ್ತು ಟಿ ವಿಯ ಮುಂದೆ ಇರ್ತೀನಿ, ನಾನು ಎಷ್ಟೊತ್ತು ಮೊಬೈಲ್ನ ಜೊತೆಯಲ್ಲಿರ್ತೀನಿ ಅಂತ ನಾನು ತೀರ್ಮಾನ ಮಾಡಿಕೊಂಡಾಗ ನನ್ನ ಮನೆಯ ಪರಿವಾರವೂ ಕೂಡ ನನ್ನ ಅನುಯಾಯಿಯಾಗಿ ಮುಂದೆ ಬರುತ್ತೆ. ಬೇಕು ಮೊಬೈಲು, ಆದರೆ ಮೊಬೈಲ್ ಯಾವಾಗ ಬೇಕು? ಬಹುಶಃ ಈ ಸ್ಕೂಲ್ನಲ್ಲಿ ಮೊಬೈಲ್ಗಳನ್ನ ಹೊರಗಡೆ ಇಟ್ಟು ಕ್ಲಾಸ್ ರೂಮಿಗೆ ಕರ್ಕೊಳ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಮೊಬೈಲ್ನಿಂದ ಏನೇನಾಗಿದೆ ಅನ್ನೋದನ್ನು ಈಗಾಗಲೇ ನೀವು ಡಿ ಗ್ಯಾಂಗನ್ನು ನೋಡಿದ್ದೀರಿ. ನೀವು ಒಂದು ಮೊಬೈಲಿನ ಒಂದೇ ಒಂದು ವಿಚಿತ್ರವಾದಂಥ ಸಂದೇಶದಿಂದ ಹೇಗೆ ಇಡೀ ಜನ ಹಾವಳಿಗೆ ಒಳಗಾದರು ಅಂತಕ್ಕಂಥದ್ದು. ಇಂತಹ ವಿಚಾರಗಳು ನಮ್ಮ ಮುಂದೆ ಬಂದಾಗ ಪೋಷಕರು ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ದಾರಿಯನ್ನು ತೋರಿಸುವ ದಾರಿ ದೀಪ ಆಗ್ರಿ ಅಂತ ಹೇಳ್ತಾ, ಸಮಾಜದ ಸಮಸ್ಯೆಗೆ ಮೂಲಭೂತವಾದಂತಹ ಸವಾಲುಗಳನ್ನು ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕಾಗುತ್ತೆ. ಮಕ್ಕಳು ಬಹಳ ಸ್ಮಾರ್ಟ್ ಇದ್ದಾರೆ, ನಾವೇ ಸ್ಮಾರ್ಟ್ ಇಲ್ಲ. ನಮ್ಮ ಕೆಲವೊಂದು ಅನಾನುಕೂಲತೆಗಳನ್ನು ನಾವು ಮಕ್ಕಳ ಮುಂದೆ ಹೇಳಲಾರದೆ, ನಮ್ಮೆಲ್ಲ ಸಮಸ್ಯೆಗಳನ್ನು ಮಕ್ಕಳ ಮುಂದೆ ತೋರಿಸಿಕೊಳ್ಳಲಾರದೆ, ಬದುಕಿನಲ್ಲಿ ದೊಡ್ಡ ಔಷಧ ಯಾವುದು ಅಂದರೆ ನಗ್ತಾ ಇರುವಂಥದ್ದು. ಅತ್ಯಂತ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ನಾನು ಸ್ಮೈಲಿಂಗ್ ಫೇಸ್ನಲ್ಲಿ ಇಡೀ ಜಗತ್ತನ್ನು ಗೆಲ್ಲಬಲ್ಲೆ. ನಾನು ಸಾಧಿಸಿದ್ದೀನಿ, ನೀವು ಸಾಧಿಸ್ತೀರಿ ಅಂಥೇಳಿ ನಾನು ಭಾವಿಸಿದ್ದೀನಿ. ಸದಾ ಮಕ್ಕಳ ಜೊತೆ ನಗ್ತಾ ಇರಿ. ಶಿಕ್ಷಕರು ಮತ್ತು ಪೋಷಕರು ಮಕ್ಕಳು ಪಾಸಿಟಿವಿಟಿಯನ್ನು ಕಲಿತಾ ಬರ್ತಾರೆ. ಇವತ್ತಿನ ಸಮಾಜಕ್ಕೆ ಬೇಕಾಗಿರೋದು ಸಕಾರಾತ್ಮಕವಾದಂಥ ಮನೋಭಾವ. ಅದನ್ನೇ ವಿಶ್ವಗುರು ಬಸವಣ್ಣನವರು 3 ಸಾಲಿನಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆನಿಸಯ್ಯ. ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಎಕ್ಸಲೆಂಟ್ ಆದಂಥ 3 ವಾಕ್ಯಗಳಲ್ಲಿ ನಾವೆಲ್ಲರೂ ಒಂದು ಅನ್ನೋದು. And Madam has spoke about the skills. Yes, it's very true. Ashok International Public School and Ashok Public School, we are implementing all the teaching learning strategies in line with the National Education Policy, instilling all the essential skills with which the students learn how to think rather than what to think. Okay, thank you so much, Madam, for your inspirational talk. And now we would like to felicitate Madam. Before that, I request Mrs. Sheila Devi Malimat ma'am to give the prizes to our students who have got the prizes. In World Soil Day, on 5th December 2024, Hemant M. got second prize in drawing competition. I request sir also to stand. He got second place, Hemant M, for the drawing competition, APS student. Ashok Public School, Hemant M got second place. Give him a big round of applause. GKVK ನಲ್ಲಿ ನಡೆದಂಥ ಒಂದು ಕಾಂಪಿಟೇಷನ್ ಅಲ್ಲಿ ಪೋಸ್ಟರ್ ಮೇಕಿಂಗ್ ನಲ್ಲಿ ಈ ಗಾಟ್ ಎ ಪ್ರೈಸ್. He is recognized by out of 50 schools. It is the one school recognized by GKVK and they had given a prize. So he won that prize. Congratulations. In science exhibition, it was held at St. Claret School. Our APS students have secured first place. I request our teachers and the students, Pratik, Renuka, Kasturi and Ganashri. The theme was modern science and artificial intelligence. ಚಪ್ಪಾಳೆ ಶಬ್ದ ಕೇಳಿಸ್ತಾ ಇಲ್ಲ, ಇನ್ನು ಜೋರಾಗಿ. Thank you, ma'am. See, the experiment was conducted on artificial intelligence. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಎಕ್ಸ್ಪರಿಮೆಂಟ್ನ ಕಂಡಕ್ಟ್ ಮಾಡಿದರು. ಅದರಲ್ಲಿ ಪ್ರಾಜೆಕ್ಟ್ ಮಾಡಿ ಮಕ್ಕಳು ಸೆಂಟ್ ಕ್ಲಾರೆಟ್ ಸ್ಕೂಲ್ ನಡೆದಂಥ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ.
Now, I request our Honorable Chairman, Sri K.C. Ashok Sir, to felicitate our guest, Sheila Devi Malimat. Please, sir. ತಲೆ ತಗ್ಗಿಸಿ ಮೊಬೈಲ್ ನೋಡುವ ಬದಲು ಪುಸ್ತಕವನ್ನು ಅಧ್ಯಯಿಸಿದರೆ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯಬಹುದು ಎಂದು ತನ್ನ 30 ವರ್ಷದ ಅನುಭವವನ್ನು ಹಂಚಿಕೊಂಡಂತಹ ಶ್ರೀಮತಿ ಶೀಲಾದೇವಿಯವರಿಗೆ ಸಂಸ್ಥೆಯ ಪರವಾಗಿ ಕಿರುಕಾಣಿಕೆಯನ್ನು ಅರ್ಪಿಸುತ್ತಿದ್ದೇವೆ. ಆರೋಗ್ಯಕ್ಕೆ ಹಿತ, ಮನಸ್ಸಿಗೆ ಹಿತ. ನಿಮ್ಮ ಚಪ್ಪಾಳೆ.